गणि मङ्गलं कुन्दकुन्दाद्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां चैनं जयतु शासनं श्रीमत्परमगम्भीरं स्याद्वादामोघलाञ्छनं जीयात्रैलोक्यनाथस्य शासनं जिनशासनं देवागमनभूयान चामरादिविभूतयः मायाविश्वपि दृश्यन्ते नाथस्त्वमसि नो महान्. ಕಳೆದ ಒಂದೆರಡು ದಿನಗಳ ಅಂತರಾಳದ ನಂತರ ನಮ್ಮ ದೈನಂದಿನ ಸ್ವಾಧ್ಯಾಯ ಪ್ರಾರಂಭವಾಗಿದೆ. ಈ ದೈನಂದಿನ ಸ್ವಾಧ್ಯಾಯದ ಒಂದು ಕ್ರಮದಲ್ಲಿ ಈಗಾಗಲೇ ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಹಲವಾರು ವಿಷಯಗಳ ಚರ್ಚೆಯ ನಂತರ ಯಾವ ವಿಚಾರ ಇದೆ, ಹೊಸ ಪ್ರಕರಣವನ್ನು ನಾವು ಪ್ರಾರಂಭ ಮಾಡೋದಿದೆ. ತುಂಬ ಅದ್ಭುತವಾದಂತಹ ಪ್ರಕರಣ ಇದೆ, ತುಂಬ ವಿಶೇಷವಾದಂತಹ ವಿಷಯ ಕೂಡ ಇದೆ. ಜೊತೆಗೆ ತತ್ವಜ್ಞಾನ ಹಾಗೂ ತತ್ವ ನಿರ್ಣಯ ಮಾಡಲಿಕ್ಕೆ ಮತ್ತಷ್ಟು ಬಲವನ್ನು ಕೊಡ್ತಕ್ಕಂತಹ ವಿಷಯ ಇದೆ. ನಮ್ಮ ಸಮ್ಯಕ್ ದರ್ಶನ ತತ್ವಾರ್ಥ ಶ್ರದ್ಧೆಯ ರೂಪದಲ್ಲಿ ಯಾವ ಸಮ್ಯಕ್ ದರ್ಶನ ಇದೆ ಅದನ್ನು ಕುರಿತಂತೆ ಹಲವು ದೃಷ್ಟಿಯಿಂದ ನಾವು ಚರ್ಚೆ ಮಾಡಿದ್ದೇವೆ. ಇನ್ನೂ ಕೂಡ ಚರ್ಚೆ ಮಾಡುವಂತಹ ಅಭಿಪ್ರಾಯ ಇದೆ. ಆದರೂ ಕೂಡ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಮುಂದೆ ವಿಷಯ ಬಂದಂತೆ ಮತ್ತು ಮುಂದೆ ಕೂಡ ನಾವು 7 ತತ್ವಗಳಿಗೆ ಸಂಬಂಧಿಸಿದಂತೆ ಯಾವ ತಪ್ಪು ಕಲ್ಪನೆಗಳಿದೆ ಅಜ್ಞಾನಿಗೆ, ಅವುಗಳ ಬಗ್ಗೆ ಮತ್ತು ಪುನಃ ಚರ್ಚೆ ಮಾಡ್ಬೋದಿದೆ. ಪಂಡಿತ್ ಟೋಡರ್ಮಲ್ಜಿ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಒಂದು ದೊಡ್ಡ ಪ್ರಕರಣವನ್ನೇ ಬರೀತಾರೆ. ಒಂದು 10-12 ಪುಟ ಆಗುವಷ್ಟು 7 ತತ್ವಗಳಿಗೆ ಸಂಬಂಧಪಟ್ಟಂತಹ ಯಥಾರ್ಥ ಶ್ರದ್ಧೆಯ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಇರಲಿ, ನಿಧಾನವಾಗಿ ನಾವು ಮುಂದೆ ಸಾಗ್ತಾ ವಿಷಯಗಳು ಮತ್ತಷ್ಟು ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನನಗೆ ಆ ವಿಚಾರಗಳನ್ನು ಹೇಳತಕ್ಕಂತಹ ಒಂದು ಮೋಹ ಇರುತ್ತೆ. ಆದರೆ ಕ್ರಮಪ್ರಾಪ್ತವಾಗಿ ನಾವು ಕ್ರಮದಿಂದ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಸರಿಯಾಗಿ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಮೂಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತಿನಿಂದ ನಾವು ಸಮಂತಭದ್ರ ಆಚಾರ್ಯರು ರಚನೆ ಮಾಡಿರುವಂತಹ ದೇವಾಗಮ ಸ್ತೋತ್ರವನ್ನು ಆಧರಿಸಿ ಸ್ವಲ್ಪ ಚರ್ಚೆಯನ್ನು ಪ್ರಾರಂಭ ಮಾಡೋದಿದೆ. ಸಮಂತಭದ್ರಾಚಾರ್ಯರ ಹೆಸರು ಬಂದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಾದ ಉಲ್ಲಾಸ ಮೂಡಿಬರುತ್ತೆ, ಒಂದು ರೀತಿಯಾದಂತಹ ವಿಭಿನ್ನ ಚಿತ್ರ ಮೂಡಿಬರುತ್ತೆ. ಸಮಂತಭದ್ರ ಸ್ವಾಮಿಯ ಒಂದು ವ್ಯಕ್ತಿತ್ವವೇ ವಿಭಿನ್ನವಾದಂಥದ್ದಿದೆ. ಸಮಂತಭದ್ರ ಸ್ವಾಮಿ ಬಗ್ಗೆ ಏನು ಚರ್ಚೆ ಮಾಡೋದು? ನಿಜವಾಗ್ಲೂ ಒಬ್ಬೊಬ್ಬ ದಿಗಂಬರ ಜೈನಾಚಾರ್ಯರು ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ಇದೆ. ಇದ್ದಿರಲೂಬೇಕು. ಮಹಾವೃತ್ತಧಾರಿ ವೀತರಾಗ ಮಾರ್ಗದಲ್ಲಿ ನಡೀತಕ್ಕಂತಹ ಮಹಾಮುನಿಗಳ ಜೀವನ ಅದ್ಭುತವಾಗಿ ಇರಲೇಬೇಕು. ಸಂಸಾರಿ ಜೀವಿಗಳ ಯಾವ ಜೀವನ ಇದೆ ಅದಂತೂ ಮಹಾ ದುಃಖಮಯ ಜೀವನ ಇದೆ. ಆದರೆ ಆ ದಿಗಂಬರ ಭಾವಲಿಂಗಿ ಮುನಿಗಳ ಜೀವನ ಅಂತೂ ಅದ್ಭುತ ಆನಂದದ ರಸದೌತಣವನ್ನು ಮಾಡ್ತಕ್ಕಂತಹ ಅದ್ಭುತವಾದ ನೆಲೆ ಇದೆ. ಅದು ಅಂತಹ ಭೂಮಿಕೆಯಲ್ಲಿ ಇರ್ತಕ್ಕಂತಹ ಅಂತಹ ಅವಸ್ಥೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಯ ಜೀವನ ಅನುಪಮವಾದದ್ದು
ಅಲೌಕಿಕವಾದದ್ದು ಆಗಿರಲೇಬೇಕು. ಅದೇ ನಿಟ್ಟಿನಲ್ಲಿ ಆಚಾರ್ಯ ಸಮಂತಭದ್ರ ಸ್ವಾಮಿಯ ಒಂದು ವ್ಯಕ್ತಿತ್ವ ಕೂಡ ನಮಗೆ ಇತಿಹಾಸದ ಪುಟಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆದರೆ ಅನ್ಯ ಆಚಾರ್ಯರಿಗಿಂತನೂ ಕೂಡ ಒಂದು ಅದ್ಭುತವಾದ ವಿಚಾರ ಸಮಂತಭದ್ರ ಸ್ವಾಮಿಯ ಒಂದು ವ್ಯಕ್ತಿತ್ವದಲ್ಲಿ ನಮಗೆ ಕಾಣಿಸುತ್ತೆ. ಸಮಂತಭದ್ರ ಸ್ವಾಮಿಯ ವ್ಯಕ್ತಿತ್ವ ಬಹಳ ದೃಢವಾದದ್ದಿದೆ. ಸಮಂತಭದ್ರ ಸ್ವಾಮಿ ಅಂದ ತಕ್ಷಣವೇ ನಮಗೆ ರತ್ನಕಂಡ ಶ್ರಾವಕಾಚಾರ ಜ್ಞಾಪಕಕ್ಕೆ ಬರುತ್ತೆ. ಒಂದು ಎಂತಹ ಗ್ರಂಥ ಅಂತ ಹೇಳಿದ್ರೆ, ಇಡೀ ದಿಗಂಬರ ಒಂದು ಧರ್ಮದಲ್ಲಿ, ದಿಗಂಬರ ಜೈನರಲ್ಲಿ ಬಹುತೇಕವಾಗಿ ಕನಿಷ್ಠ ಪಕ್ಷ ಸ್ವಾಧ್ಯಾಯ ಮಾಡ್ತಕ್ಕಂತಹ ಸ್ವಾಧ್ಯಾಯ ಪ್ರೇಮಿ ಜೀವಿಗಳಲ್ಲಂತೂ ರತ್ನಗಂಡ ಶ್ರಾವಕಾಚಾರ ಗೊತ್ತಿಲ್ಲದೆ ಇರತಕ್ಕಂತಹ ಯಾವ ಜೀವನೂ ಇಲ್ಲ ಅಂತ ನನಗನ್ಸುತ್ತೆ. ಹಾಗೂ ಕೂಡ ಯಾರಿಗೆ ರತ್ನಗಂಡ ಶ್ರಾವಕಾಚಾರದ ಬಗ್ಗೆ ಕೂಡ ಗೊತ್ತಿಲ್ಲ ಅಂತಹ ಜೀವ ಸ್ವಾಧ್ಯಾಯ ಏನು ಮಾಡ್ತಾ ಇದೆ ಇದು ಮಾತು ಜೀರ್ಣ ಆಗೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರ ಮನೆ ಮಾತಾಗಿದೆ ರತ್ನಗಂಡ ಶ್ರಾವಕಾಚಾರ ಗ್ರಂಥ. ಅಂತಹ ಒಂದು ಅಲೌಕಿಕವಾದಂತಹ ಗ್ರಂಥವನ್ನು ರಚನೆ ಮಾಡ್ತಾರೆ. ನೋಡಿ, ಸಮಂತಭದ್ರ ಆಚಾರ್ಯರ ಒಂದು ವ್ಯಕ್ತಿತ್ವ ಹಾಗೂ ಅವರ ಕೃತಿತ್ವ ಬಹುಮುಖಿ. ಒಂದು ಕಡೆಗೆ ಶ್ರಾವಕಾಚಾರ ಗ್ರಂಥವನ್ನು ಬರೀತಾರೆ, ಮತ್ತೊಂದು ಕಡೆ ನ್ಯಾಯಶಾಸ್ತ್ರವನ್ನು ಬರೀತಾರೆ, ಇನ್ನೊಂದು ಕಡೆಗೆ ತತ್ವಾರ ಸೂತ್ರದ ಟೀಕಾ ಗ್ರಂಥವನ್ನು ಬರೀತಾರೆ. ಬಹಳ ಒಂದು ರೀತಿಯಾದಂತಹ ಬಹುಮುಖಿ ಪ್ರತಿಭೆಯನ್ನು ಒಳಗೊಂಡಂತಹ ಜೀವ ಇತ್ತದು. ಮಹಾನ್ ಪ್ರತಿಭೆ. ಎಷ್ಟು ದೊಡ್ಡ ಪ್ರತಿಭೆ ಸಮಂತಭದ್ರಾಚಾರ್ಯರು ಅಂತ ಹೇಳಿದ್ರೆ, ವಾಗಾರ್ಥಿ ವಿಚಿರಾಮ್ಯಹಂ ನರಪತೆ ಶಾರ್ದೂಲ ವಿಕ್ರೀಡಿತಂ. ಶಾಸನ ಏನು ಹೇಳುತ್ತೆ, ಸಮಂತಭದ್ರ ಸ್ವಾಮಿ ಹೇಗೆ ವಿಚಾರಣೆ ಮಾಡ್ತಾ ಇದ್ರು, ವಾದಾರ್ಥಂ ವಿಚರಾಮ್ಯಹಂ ನರಪತೆ ಶಾರ್ದೂಲ ವಿಕ್ರೀಡಿತಂ. ಸಿಂಹದ ಥರ. ಎಲ್ಲಿ ವಾಗರ್ಥ ಅಂದರೆ ವಾದ ವಿವಾದಕ್ಕಾಗಿ. ವಾದ ವಿವಾದ ಅಂದರೆ ಜಗಳಾಡಕ್ಕಲ್ಲ. ವಾದ ವಿವಾದ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಶಾಸ್ತ್ರಾರ್ಥಗಳು ನಡೀತಾ ಇತ್ತು. ಶಾಸ್ತ್ರಾರ್ಥಗಳಲ್ಲಿ ತರ್ಕ ಮತ್ತು ಯುಕ್ತಿಗಳಿಂದ ತಮ್ಮ ಸಿದ್ಧಾಂತವನ್ನು ಮಂಡಿಸಿ ಅನ್ಯ ಧರ್ಮೀಯರ ಸಿದ್ಧಾಂತವನ್ನು ಖಂಡನೆ ಮಾಡ್ತಕ್ಕಂತಹ ಒಂದು ಅದ್ಭುತವಾದಂತಹ ಶಾಸ್ತ್ರಾರ್ಥ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಇತ್ತು. ಒಂದು ರೀತಿಯಾದಂತಹ ವೈಜ್ಞಾನಿಕ ಪದ್ಧತಿ. ಯಾವುದೇ ರೀತಿಯಾದಂತಹ ಪೌರಾಣಿಕ ವಿಚಾರಗಳನ್ನು ತಗೊಳ್ಳದೇನೆ ತಮ್ಮ ಯುಕ್ತಿ ಮತ್ತು ಯಾವ ತರ್ಕಗಳಿದೆ ಅವುಗಳಿಂದ ತಮ್ಮ ವಿಷಯವನ್ನು ಪ್ರಸ್ತುತಪಡಿಸೋದು, ಮಂಡನೆ ಮಾಡೋದು, ಅನ್ಯ ಸಿದ್ಧಾಂತಗಳನ್ನು ಖಂಡನೆ ಮಾಡೋದು. समंतभद्र स्वामी हेंग विहार ಮಾಡ್ತಿದ್ರು ಅಂದರೆ कहते हैं कि संपूर्ण भारत में विहार करते थे और जहाँ जहाँ राज दरबार जो राजाएं जब भी राज दरबार में जाना हुआ तो कहते नरपते हे राजा ये देखो मैं शास्त्रार्थ करने के लिए आया हूँ, सिंह जैसे विचरण कर रहा हूँ। सिंह कैसे विचरण करता है, जंगल का राजा। हाँ, ಅರಣ್ಯದ ಯಾವ ರಾಜ ಸಿಂಹ ಇದೆ ಅದು ಯಾರಿಗಾದ್ರೂ ಹೆದರುತ್ತೇನೋ? ಹೇಗೆ ವಿಹಾರ ಮಾಡುತ್ತೆ? ಸ್ವಚ್ಛಂದವಾಗಿ ನಿಶ್ಚಲವಾಗಿ ಎಲ್ಲ ಕಡೆಗೂ ವಿಹಾರ ಮಾಡುತ್ತೆ, ಯಾರದು ಭಯನೂ ಇಲ್ಲ. ಹಾಗೆ ಶಾಸ್ತ್ರಾರ್ಥಕ್ಕಾಗಿ ಸಮಂತಭದ್ರ ಸ್ವಾಮಿ ಸಿಂಹದ ರೀತಿಯಾಗಿ ವಿಹಾರ ಮಾಡ್ತಾ ಇದ್ರು. ಇಲ್ಲಿ ಅಹಂಕಾರದ ಪ್ರಶ್ನೆ ಇಲ್ಲ. ನಗ್ನ ದಿಗಂಬರ ಭಾವಲಿಂಗಿ ಮುನಿ ಯಾವ ಅಹಂಕಾರ ಇರಲಿಕ್ಕೆ ಸಾಧ್ಯ ಇದೆ ಅವರಿಗೆ? ಈ ವೀತರಾಗ ವಾಣಿಯನ್ನು ಈ ಯಾವ ಜಿನೇಂದ್ರ ಭಗವಂತರು ಹೇಳಿದಂತಹ ದಿವ್ಯ ಧ್ವನಿ ಇದೆ, ಈ ದಿವ್ಯ ಧ್ವನಿಯ ಪ್ರಚಾರ ಪ್ರಸಾರದ ದೃಷ್ಟಿಯಿಂದ ಜನಗಳಿಗೆ ಈ ದಿವ್ಯ ಧ್ವನಿಯನ್ನು ತಿಳಿಸುವ ದೃಷ್ಟಿಯಿಂದ ವಾದಾರ್ಥಕ್ಕೆ ಹೋಗ್ತಾ ಇದ್ರು ಸಮಂತಭದ್ರ ಸ್ವಾಮಿ.
ಯಾರೂ ಅವರನ್ನು ವಾಸ್ತವಿಕವಾಗಿ ಪರಾಭವಗೊಳಿಸಲಿಕ್ಕೆ ಆಗ್ತಾನೆ ಇರಲಿಲ್ಲ. ಹೇಳ್ತಾರೆ, ಸಮಂತಭದ್ರ ಸ್ವಾಮಿಯನ್ನು ಎಂತೆಂತಹ ಪ್ರಕಾಂಡ ವಿದ್ವಾಂಸರು ಬಂದ್ರೂ ಪರಾಭವಗೊಳಿಸಲಿಕ್ಕೆ ಆಗ್ತಾನೆ ಇರಲಿಲ್ಲ. ಯಾರು ಬಂದ್ರೂ ಇದು ಅಸಂಭವ ಇದೆ. ಸಮಂತಭದ್ರ ಸ್ವಾಮಿ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅನ್ಯ ಎಲ್ಲ ಜೀವಿಗಳು, ವಾದೀಬಸಿಂಹ ಸೂರಿ ಆಚಾರ್ಯರು ಹೇಳ್ತಾರೆ, ಅನ್ಯ ಜೀವಿಗಳೆಲ್ಲ ನಕ್ಷತ್ರದ ಸಮಾನ. ಸೂರ್ಯಚಂದ್ರನ ಮುಂದೆ ನಕ್ಷತ್ರಗಳೇನಿದೆ. ಸಮಂತಭದ್ರ ಸ್ವಾಮಿ ಸೂರ್ಯನಿದ್ದಂತೆ, ಚಂದ್ರನಿದ್ದಂತೆ. ಉಳಿದ ಎಲ್ಲ ವಿದ್ವಾಂಸರೆಲ್ಲ ಅಲ್ಲಿ ಇಲ್ಲಿ ತಾರೆ ನಕ್ಷತ್ರಗಳಿದ್ದಂತೆ. ಯಾಕಂದರೆ ಆ ರೀತಿಯಾದ ಅದ್ಭುತವಾದಂತಹ ಪ್ರಕಾಂಡ ವಿದ್ವತ್ತತೆಯನ್ನು ಹೊಂದಿರುವಂತಹ ಆಚಾರ್ಯರಿದ್ದರು. ಅಲಂಕಾರ, ಶಾಸ್ತ್ರ, ನ್ಯಾಯ, ಕಾವ್ಯ, ವಿಜ್ಞಾನ, ಯಾವ ವ್ಯಾಕರಣ, ಛಂದಸ್ಸು, ಅಲಂಕಾರ ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಪುಣತೆಯನ್ನು, ಪ್ರಗಾಢ ಒಂದು ವಿದ್ವತ್ತತೆಯನ್ನು ಹೊಂದಿದಂತಹ ಈ ಸಮಂತಭದ್ರಾಚಾರ್ಯರು ತಮ್ಮ ಈ ಅದ್ಭುತವಾದ ಜ್ಞಾನ ಕೌಶಲ್ಯದಿಂದ ಈ ಗ್ರಂಥ ಸೌರಭಗಳನ್ನು ರಚಿಸಿ ನಮಗೆ ಉಡುಗೊರೆಯಾಗಿ ಕೊಟ್ಟು ಹೋಗಿದ್ದಾರೆ. ಏನೆಲ್ಲ ಪ್ರತಿಭೆಗಳಿತ್ತು ಸಮಂತಭದ್ರ ಆಚಾರ್ಯರದ್ದು. ಬಹಳ ವಿಚಾರಗಳಿದೆ. ಸಮಂತಭದ್ರ ಆಚಾರ್ಯರ ಬಗ್ಗೆ ನಾವು ವಿಚಾರ ಮಾಡೋಕ್ಕೆ ಕೂತ್ಕೊಂಡ್ರೆ ಬಹಳ ವಿಚಾರಗಳಿದೆ. ಅನೇಕ ವಿಚಾರಗಳು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಚರ್ಚೆ ಮಾಡಲಿಕ್ಕೆ ಕೂತ್ರೆ ಸಮಂತಭದ್ರ ಸ್ವಾಮಿ ಆಚಾರ್ಯರ ಒಂದು ಜೀವನವನ್ನು ವರ್ಣನೆ ಮಾಡಲಿಕ್ಕೆ ನಮಗೆ ಸುಮಾರು ದಿನ ಬೇಕು ಚರ್ಚೆ ಮಾಡಲಿಕ್ಕೆ. ಆದರೂ ಕೂಡ ಮುಖ್ಯ ವಿಷಯಗಳಲ್ಲಿ ಒಂದು ಮುಖ್ಯ ವಿಷಯ ಯಾವ ಸಮಂತಭದ್ರ ಸ್ವಾಮಿ ಪಂಚಮ ಕಾಲದಲ್ಲಿ ಈ ಭಾರತ ಭೂಮಿಯಲ್ಲಿ ವಿಹಾರ ಮಾಡಿ ತತ್ವಜ್ಞಾನದ ಒಂದು ದೊಡ್ಡ ಪ್ರವಾಹವನ್ನು ಮಾಡಿದ್ದಾರೆ ಅಂತಹ ಸಮಂತಭದ್ರ ಸ್ವಾಮಿ ಮುಂದಿನ ಭವಿಷ್ಯತ್ ಕಾಲದ ತೀರ್ಥಂಕರರಲ್ಲಿ 23ನೇ ತೀರ್ಥಂಕರಾಗ್ತಾರೆ. 23ನೇ ತೀರ್ಥಂಕರಾಗುತ್ತಾರೆ ಅನ್ನುವಂತಹ ಉಲ್ಲೇಖಗಳು ಬರುತ್ತೆ ಶಾಸ್ತ್ರದಲ್ಲಿ. ಸಮಂತಭದ್ರ ಸ್ವಾಮಿ ದಿವ್ಯವಾದ ಅನ್ನತಕ್ಕಂತಹ ತೀರ್ಥಂಕರ ಜೀವ ಆಗುತ್ತೆ. ಈ ಯಾವ ಸಮಂತಭದ್ರ ಸ್ವಾಮಿ ಜೀವ ಇದೆ, ಇದು ಭವಿಷ್ಯತ್ ಕಾಲೀನ 23ನೇ ತೀರ್ಥಂಕರ, ದಿವ್ಯವಾದ ಅನ್ನತಕ್ಕಂತಹ ತೀರ್ಥಂಕರ ಆಗತ್ತೆ ಸಮಂತಭದ್ರ ಜೀವ. ಎಲ್ಲಿ ಹಿಂಗಿದೆ ವಾಸ್ತವಿಕವಾಗಿ, ಎಷ್ಟು ಗೌರವದ ವಿಚಾರ ಇದೆ ಇದೇ ಸಮಂತಭದ್ರ ಸ್ವಾಮಿ ಯಾರು ನಮಗೆ ಈ ಆಪ್ತಮೀಮಾಂಸ ಅಥವಾ ದೇವಾಗಮ ಅನ್ನತಕ್ಕಂತಹ ಗ್ರಂಥವನ್ನು ಕೊಟ್ಟು ಹೋಗಿದ್ದಾರೆ, ಇವರೇನೇ ಮುಂದಿನ 23ನೇ ತೀರ್ಥಂಕರರಾಗೋರಿದ್ದಾರೆ. ನಿಜವಾಗಿ ತಮ್ಮ ಅದ್ಭುತವಾದ ವಾಣಿಯಿಂದ ಸರ್ವೋದಯಿ ಅನ್ನತಕ್ಕಂತಹ ಶಬ್ದವನ್ನು ವಾಸ್ತವಿಕವಾಗಿ ಅನ್ಯ ಕಡೆಗೆ ಬಂದಿರಬಹುದು, ಆದರೆ ಸರ್ವೋದಯಿ ವಾಣಿ ಅನ್ನತಕ್ಕಂತಹ ಒಂದು ವಿಶೇಷವಾದ ದಿವ್ಯಧ್ವನಿಗೆ ಒಂದು ವಿಶೇಷವಾದಂತಹ ಹೆಸರನ್ನು ಕೊಟ್ಟಿದಂತಹ ಈ ಸಮಂತಭದ್ರ ಸ್ವಾಮಿ ಸರ್ವೋದಯಿ ವಾಣಿ ಅಂದರೆ ದಿವ್ಯಧ್ವನಿಯನ್ನು ಯಾವ ಜೀವ ಕೇಳುತ್ತೆ ಅಂತಹ ಪ್ರತಿಯೊಂದು ಜೀವದ್ದು ಕಲ್ಯಾಣ ಆಗುತ್ತೆ. ಅಥವಾ ದಿವ್ಯಧ್ವನಿಯಲ್ಲಿ ಯಾರ ಬಗ್ಗೆ ಬಂದಿಲ್ಲ ಅಂತಲ್ಲ, ಪ್ರತಿಯೊಂದು ಜೀವದ ಬಗ್ಗೆ ದಿವ್ಯಧ್ವನಿಯಲ್ಲಿ ಬಂದಿದೆ. ಪ್ರತಿ ಏಕೇಂದ್ರಿಯದಿಂದ ಸನ್ನಿ ಪಂಚೇಂದ್ರಿಯದವರೆಗೆ ಪ್ರತಿಯೊಂದು ಜೀವದ ವರ್ಣನೆ ಈ ದಿವ್ಯಧ್ವನಿಯಲ್ಲಿ ಬಂದಿದೆ. ಹಾಗೆ ಪ್ರತಿಯೊಂದು ಜೀವದ ಕಲ್ಯಾಣದ ಉಪಾಯ ಕೂಡ ಈ ಜೀವವಾಣಿಯಲ್ಲಿ ಬಂದಿದೆ. ಹಾಗಾಗಿ ಸರ್ವೋದಯಿ ವಾಣಿ ಅಂತ ಕರೀತಾರೆ ಸಮಂತಭದ್ರ ಸ್ವಾಮಿ. ಇಂತಹ ಈ ಜೀವ ಮುಂದೆ ಹೋಗಿ ಭವಿಷ್ಯತ್ ಕಾಲ, ಈಗ ವರ್ತಮಾನ 24 ತೀರ್ಥಂಕರಾಗಿ ಹೋದ್ರಲ್ಲ, ಆದಿನಾಥರಿಂದ ಮಹಾವೀರ ಸ್ವಾಮಿವರೆಗೆ 24 ತೀರ್ಥಂಕರ ಆಗಿ ಹೋದ್ರು. ಭೂತಕಾಲದಲ್ಲಿ 24 ತೀರ್ಥಂಕರ ಆಗಿ ಹೋಗಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಹೋದರೆ ಯಾವ ಭಂಡಾರ ಬಸ್ತಿ ಇದೆ, ಭಂಡಾರ ಬಸ್ತಿಲಿ 24 ತೀರ್ಥಂಕರ್ ಪ್ರತಿಮೆಗಳಿದೆಯಲ್ಲ, 24 ಪ್ರತಿಮೆಗಳ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಕಾರ್ನರ್, ಎರಡೂ ಕಾರ್ನರಲ್ಲಿ
2 ಪ್ರತಿಮೆಗಳನ್ನು ನಮಗೆ ಕಾಣಿಸುತ್ತೆ. ಅದು ವಾಸ್ತವಿಕವಾಗಿ 2 ಪ್ರತಿಮೆಗಳಿಲ್ಲ. ಭೂತ್ಕಾಲದ 24 ತೀರ್ಥಂಕರರು ಮತ್ತು ಭವಿಷ್ಯತ್ ಕಾಲದ 24 ತೀರ್ಥಂಕರರು, ಆ ಕಡೆ ಈ ಕಡೆ. ಮಧ್ಯದಲ್ಲಿ ಏನು 24 ತೀರ್ಥಂಕರಿದ್ದಾರೆ, ಅವರು ವರ್ತಮಾನ 24 ತೀರ್ಥಂಕರ್. ಆಗ್ತಾರಲ್ಲ, ಭೂತ್ಕಾಲ ತೀರ್ಥಂಕರರು, ವರ್ತಮಾನ ತೀರ್ಥಂಕರರು ಮತ್ತು ಭವಿಷ್ಯತ್ ಕಾಲಿನ 24 ತೀರ್ಥಂಕರರು. ಭವಿಷ್ಯತ್ ಕಾಲದ ಯಾವ 24 ತೀರ್ಥಂಕರರು ಆಗೋರಿದ್ದಾರೆ, ಅವರಲ್ಲಿ 23ನೇ ತೀರ್ಥಂಕರ ಆಗೋದು ಈ ಸಮಂತಭದ್ರ ಸ್ವಾಮಿಯ ಜೀವ. ಶಾಸ್ತ್ರದಲ್ಲಿ ಉಲ್ಲೇಖ ಬರುತ್ತೆ, ದಿವ್ಯವಾದ ಅನ್ನತಕ್ಕಂತಹ ಜೀವ. ಇಂತಹ ಜೀವಿಯ ಒಂದು ಜೀವನದಲ್ಲಿ ಯಾವೆಲ್ಲ ರೀತಿಯಾದ ಘಟನೆಗಳು ನಡೆಯುತ್ತೆ, ಯಾವೆಲ್ಲ ರೀತಿಯಾಗಿ ಈ ಯಾವ ಸಮಂತಭದ್ರ ಸ್ವಾಮಿಯ ಜೀವ ಇದೆ, ಘಟನೆಗಳು ನಮಗೆಲ್ಲರಿಗೂ ಗೊತ್ತಿದೆ. ಇವರ ಜೀವನದ ಬಗ್ಗೆ ನಮಗೆ ಅಧಿಕ ಯಾವುದೇ ಮಾಹಿತಿಗಳು ಸಿಗೋದಿಲ್ಲ. ಈ ರೀತಿ ಕೇಳಿದ ತಕ್ಷಣ ನಮಗೇನು ಯಾವ ಆಚಾರ್ಯರ ಬಗ್ಗೆನೂ ಏನು ಮಾಹಿತಿಗಳೇ ಸಿಗೋದಿಲ್ವಲ್ಲ ಅಂತ. ಆದರೆ ಆಚಾರ್ಯರ ಜೀವನನೇ ಅಂಥದ್ದಿದೆ. ನಮಗೆ ಪ್ರಸಿದ್ಧಿ, ಹೆಸರು, ಅದು ಇದು ಅನ್ನೋದು ಸಂಸಾರ ಜೀವಕ್ಕೆ ಲೋಭ ಇದೆ. ಆದರೆ ಆ ವೀತರಾಗತೆಯನ್ನು ಅನುಭವಿಸ್ತಕ್ಕಂತಹ, ಸಮಭಾವದಲ್ಲಿ ಇರ್ತಕ್ಕಂತಹ ಅರ್ಘಾವತಾರನ ಅಸಿಪ್ರಹಾರನ ಮೇ ಸದಾ ಸಮತಾಧರನ್ ಕಂಚ ಕಾಂಚನ ನಿಂದನ ತುತಿಕರನ್ ಅರ್ಘಾವತಾರನ ಅಸಿಪ್ರಹಾರನ್. ಅಂತಹ ಸಮಭಾವದಲ್ಲಿ ಇರುವಂಥವ್ರಿಗೆ ಯಾವ ಹೆಸರು ತಗೊಂಡು ಏನಾಗಬೇಕಾಗಿದೆ? ಅವರ ಕರ್ತೃತ್ವದ ಬಗ್ಗೆ ಅವರಿಗೆ ಅಹಂಕಾರ ಇಲ್ಲ. ಹಾಗಾಗಿ ಯಾವ ತೀರ್ಥಂಕರರ, ಯಾವ ಆಚಾರ್ಯರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿಗಳು ಸಿಗೋದಿಲ್ಲ. ಅದರಲ್ಲಿ ಆಚಾರ್ಯ ಸಮಂತಭದ್ರ ಸ್ವಾಮಿ ಏನೂ ಅಪವಾದ ಇಲ್ಲ. ಆಚಾರ್ಯ ಸಮಂತಭದ್ರ ಸ್ವಾಮಿ ಕೂಡ ತಮ್ಮ ಬಗ್ಗೆ ಎಲ್ಲೂ ಏನೂ ಹೇಳಿಲ್ಲ. ಅವರ ಜೀವನ ಪರಿಚಯದ ಬಗ್ಗೆ ಅವರು ಎಲ್ಲೂ ಏನೂ ಹೇಳ್ಕೊಂಡಿಲ್ಲ. ಮತ್ತು ನಾನು ಯಾವಾಗ ಸ್ವಾಧ್ಯಾಯದಲ್ಲಿ ತತ್ವಜ್ಞಾನದ ವಿಚಾರದಲ್ಲಿ ಮೂಲ ತತ್ವಜ್ಞಾನವನ್ನು ಹೇಳುವಾಗ ಅನೇಕ ಜನರಿಗೆ ಅನಿಸುತ್ತೆ, ನನಗೆ ಪ್ರಶ್ನೆಗಳು ಕೂಡ ಬರುತ್ತೆ, ಏನು ನೀವು ಬರೀ ಈ ಪರಮ ಆಧ್ಯಾತ್ಮಿಕ, ಈ ಅಧ್ಯಾತ್ಮವನ್ನು ತೋರಿಸೋ ಸ್ವಲ್ಪ ಲೌಕಿಕ ಕೂಡ ಇರಬೇಕಲ್ಲ. ಏನು ಅನಿಸುತ್ತೆ ಜೀವಕ್ಕೆ? ಲೌಕಿಕಕ್ಕೆ ಜಾಗನೇ ಇಲ್ವೇನೋ ಹಾಗಾದರೆ. ಲೌಕಿಕ ಒಂದು ಸ್ವಲ್ಪದ್ರ ಲೌಕಿಕ ಇರಬೇಕಲ್ಲ. ನೀವೆಲ್ಲ ಹೆಸರು ಬೇಡ, ಏನು ಬೇಡ, ದಾನ ಕೊಟ್ಟರೆ ಹೆಸರು ಬೇಡ, ಇದು ಕೊಟ್ಟರೆ ಹೆಸರು ಬೇಡ, ಎಲ್ಲೂ ಹೆಸರು ಬೇಡ, ಏನೂ ಹೆಸರು ಬೇಡ. ಹೆಂಗೆ ನಡೆಯುತ್ತೆ? ಯಾರೂ ಬರೋದೇ ಇಲ್ಲ, ಯಾರೂ ಧರ್ಮನೇ ಮಾಡೋದಿಲ್ಲ. ಈಗ ಅನಿಸುತ್ತೆ ಜೀವಕ್ಕೆ. ಏನು ಹೇಳ್ತಾರೆ? ಮತ್ತು ಇದನ್ನು ಹೇಳ್ಕೊಂಡು ಜೀವ ಅದನ್ನು ಸಮರ್ಥಿಸ್ಕೊಳ್ತಾನೆ. ಆದರೆ ಪೂರ್ವಕಾಲದಲ್ಲಿ, ಭೂತಕಾಲದಲ್ಲಿ ಯಾವ ಜಿನಧರ್ಮ ಅತ್ಯಂತ ಸಮೃದ್ಧವಾಗಿ ಬೆಳೆದು ಅದರ ಜೊತೆಗೆ ಸಂಪೂರ್ಣವಾಗಿ ಆ ತತ್ವಜ್ಞಾನ ಸುರಕ್ಷಿತವಾಗಿ ನಮ್ಮ ಕೈಗೆ ಇವತ್ತಿಗೂ ಸಿಕ್ಕಿದೆ. ಹೆಂಗೆ ಸಿಕ್ತು? ಜಿನ್ವಾನಿಯನ್ನು ಇಲ್ಲಿವರೆಗೆ ಇರೋ ಇತಿಹಾಸ ಇದೆ. ಜಿನ್ವಾನಿಯನ್ನು ಯಾರು ಸುರಕ್ಷೆ ಮಾಡಿದ್ದಾರೆ, ಯಾರಿಂದ ಜಿನ್ವಾನಿ ಸುರಕ್ಷಿತವಾಗಿದೆ ಇಲ್ಲಿವರೆಗೆ, ಆ ದಿವ್ಯ ಆತ್ಮಗಳ್ಯಾರೂ ಕೂಡ ಪ್ರಸಿದ್ಧಿ ಪ್ರಶಂಸೆಯ ದಾರಿಯನ್ನು ಹಿಡಿಲೇ ಇಲ್ಲ. ನೋಡಿ ಏನು ಹೇಳ್ತಾ ಇದ್ದೀನಿ ನಾನು. ಮುನಿಗಳು ಮಾತ್ರ ಅಲ್ಲ, ಶ್ರಾವಕಿಯರು ಕೂಡ. ಅತ್ತಿಮಬ್ಬೆ ಯಾವ ಹೆಸರು ಪ್ರಶಂಸೆಗೆ ಹೋಗಿದ್ಲು? ಇಂತಹ ಇತಿಹಾಸವನ್ನು ಹೇಳೋ ಒಂದು ಇದಕ್ಕೆ ಹೋಗೋದಿಲ್ಲ ನಾನು, ನಮ್ಮ ವಿಷಯ ಬಿಟ್ಟು ಹೋಗ್ಬಿಡುತ್ತೆ. ಆದರೆ ಇತಿಹಾಸದ ಪುಟಗಳಲ್ಲಿ ನಾವು ನೋಡೋಕ್ಕೆ ಹೋದರೆ ಅಲ್ಲಿ ಇಲ್ಲಿ ನಮಗೆ ಕೆಲವೊಂದು ಅಪ್ಪಿತಪ್ಪಿ ಶಾಸನಗಳು ಸಿಗುತ್ತೆ ಅಷ್ಟೇ. ಆದರೆ ಯಾರು ನಿಜವಾಗಿಯೂ ಈ ಜಿನಧರ್ಮವನ್ನು ಸುರಕ್ಷಿತ ಮಾಡಿದ್ದಾರೆ ಅವರಾರೂ ಕೂಡ ಪ್ರಸಿದ್ಧಿ ಪ್ರಶಂಸೆಯ ದಾರಿಯನ್ನು ಹಿಡಿಲೇ ಇಲ್ಲ. ಹಾಗಾಗಿಯೇ ಅವರು ಜಿನಧರ್ಮದ ಮೂಲ ಸಿದ್ಧಾಂತವನ್ನು ಹಿಡಿದಿಟ್ಟುಕೊಂಡು ಅದನ್ನು ಸುರಕ್ಷಿತವಾಗಿ ನಮ್ಮ ಕೈಗೆ ತಂದು ಕೊಡಲಿಕ್ಕೆ ಸಾಧ್ಯ ಇದೆ.
ಆದರೆ ನಾವು ಆ ವಿಶುದ್ಧ ಜಿನಧರ್ಮದಲ್ಲಿ ಕೂಡ ನಮ್ಮ ಲೌಕಿಕತೆಯನ್ನು ಸೇರಿಸ್ಲಿಕ್ಕೆ ಹೋಗ್ತೇವೆ. ಇತಿಹಾಸದಲ್ಲಿ ಯಾರೂ ಮಾಡದೇ ಇರುವಂತಹ ತಪ್ಪನ್ನು ನಾವು ಮಾಡಕ್ಕೆ ಹೋಗ್ತೇವೆ. ಯಾರೂ ಕೂಡ ಮೂಲ ಜಿನಧರ್ಮದಲ್ಲಿ ಲೌಕಿಕ ವಿಚಾರಗಳನ್ನು ಸೇರಿಸಲಿಲ್ಲ. ಜಿನಧರ್ಮದ ಸಿದ್ಧಾಂತ ಯಾವ ರೀತಿಯಾಗಿತ್ತು ಅದನ್ನು ಹಾಗೆ ಇಟ್ಟರು, ಅದನ್ನು ಸುರಕ್ಷಿತವಾಗಿಟ್ಟರು. ಅವರ ಆ ಒಂದು ಸಾವಧಾನತೆಯಿಂದಾಗಿ ನಮಗೆ ಈಗ ಈ ಅಮೂಲ್ಯವಾದ ಜಿನವಾಣಿ ವಿಶುದ್ಧ ರೂಪದಲ್ಲಿ ಸಿಕ್ಕಿದೆ. ಇಲ್ಲಾಂದರೆ ಭ್ರಷ್ಟ ಹೋಗ್ತಿತ್ತು ತತ್ವ ಕೂಡ. ತತ್ವದಲ್ಲಿ ಅನೇಕ ರೀತಿಯಾದ ಶ್ವೇತಾಂಬರ ತತ್ವಗಳನ್ನು ನೋಡ್ಬೇಕು ನಾವು. ಅನೇಕ ರೀತಿಯಾದ ಸೇರ್ಪಡೆಗಳಾಗೋಗುತ್ತೆ. ಕೇವಲ ಶ್ವೇತಾಂಬರ ಮತ ಮಾತ್ರ ಅಲ್ಲ, ಪ್ರಪಂಚದ ಅಧಿಕಾಂಶ ಎಲ್ಲ ಧರ್ಮಗಳಲ್ಲೂ ಕೂಡ ಕಾಲಕ್ರಮೇಣವಾಗಿ ಎಲ್ಲ ರೀತಿಯಾದ ಪರಿವರ್ತನೆಗಳು, ಎಲ್ಲ ರೀತಿಯಾದ ಸೇರ್ಪಡೆಗಳು, ಅಡಿಷನ್ಸ್ ಇತ್ಯಾದಿ ಎಲ್ಲ ಆಗುತ್ತೆ. ಮೂಲ ರೂಪ ಉಳಿಯೋದಿಲ್ಲ. ಆದರೆ ದಿಗಂಬರ ಜಿನಧರ್ಮ ಮೂಲ ರೂಪದಲ್ಲಿ ಇವತ್ತಿಗೂ ವಿದ್ಯಮಾನ ಇದೆ. ಆ ತತ್ವ 2000 ವರ್ಷಗಳ ಹಿಂದೆ ಆಚಾರ್ಯ ಸಮಂತಭದ್ರ ಸ್ವಾಮಿ ಹೇಳಿರುವಂತಹ ವಿಶುದ್ಧ ತತ್ವಜ್ಞಾನ ಇವತ್ತಿಗೂ ಅದೇ ರೂಪದಲ್ಲಿ ನಮ್ಮ ಕೈಯಲ್ಲಿದೆ. ಇದು ಎಷ್ಟು ವಿಶೇಷವಾದ ವಿಚಾರ ಇದೆ. ಇದು ಯಾಕೆ ಸಾಧ್ಯ ಆಯಿತು ಅಂದರೆ ಮಧ್ಯದಲ್ಲಿ ಈ ಪ್ರವಾಹವನ್ನು ಯಾರೂ ನಿಲ್ಲಿಸಲಿಲ್ಲ, ಇದನ್ನು ಯಾರೂ ಪರಿವರ್ತನೆ ಮಾಡಲಿಲ್ಲ. ಅದನ್ನು ವಿಶುದ್ಧತೆಯನ್ನು ಹಾಗೆ ಕಾಯ್ದುಕೊಂಡು ಬಂದರು. ಹಾಗಾಗಿ ಸಿಕ್ಕಿದೆ. ಆದರೆ ಮಧ್ಯದಲ್ಲಿ ನಾವು ಸೇರ್ಸಕ್ಕೆ ಹೋಗುತ್ತೇವೆ. ಲೌಕಿಕವನ್ನು ಅಧ್ಯಾತ್ಮದಲ್ಲಿ ನಡೆಯೋದಿಲ್ಲ. ಇದು ಎಲ್ಲಿ ಯಾವ ಕಾರ್ಯದ ಬುನಾದಿಯಲ್ಲಿಯೇ ಹಿಂಸೆ ಇದೆ, ಯಾವ ಕಾರ್ಯದ ಬುನಾದಿಯಲ್ಲೇ ರಾಗದ್ವೇಷಗಳಿದೆ, ಆ ಕಾರ್ಯ ವೀತರಾಗತೆಯನ್ನು ಪೋಷಿಸ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ವಿಚಾರ ಮಾಡೋದು. ನಾನು ಕೇವಲ ವಿಚಾರ ಮಾಡಲಿಕ್ಕೆ ತತ್ವಗಳನ್ನು, ಅಂಶಗಳನ್ನು ಕೊಡ್ತೇನೆ ಅಷ್ಟೆ. ಅದನ್ನು ವಿಚಾರ ಮಾಡಿ ನಿರ್ಣಯ ಮಾಡೋದು ಆಯಾ ಜೀವದ ಕರ್ತವ್ಯ ಇದೆ, ಆಯಾ ಜೀವದ ಪುರುಷಾರ್ಥ ಇದೆ. ಜಿನ್ವಾನಿ ಹೇಳುತ್ತೆ, ಯಾವ ಕಾರ್ಯದ, ಯಾವ ಕ್ರಿಯೆಯ ಬುನಾದಿಯಲ್ಲೇ ರಾಗದ್ವೇಷ ಇದೆ, ಬುನಾದಿಯಲ್ಲಿ ಹಿಂಸೆ ಇದೆ, ಅದು ವೀತರಾಗತೆಯನ್ನು ಪೋಷಿಸ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಅದು ಸಾಧ್ಯ ಇಲ್ಲ. ಅದು ಹಾಗಾದರೆ ಲೌಕಿಕವನ್ನು, ಅರೆ ಲೌಕಿಕದ ವಿಚಾರ ಲೌಕಿಕದ ಮಟ್ಟಿಗೆ ಇದೆ. ಆ ಲೌಕಿಕ ವಿಚಾರಗಳು, ವ್ಯವಹಾರಗಳು ವ್ಯವಹಾರದ ಮಟ್ಟಕ್ಕೆ ಇದೆ. ಅದನ್ನು ಅಧ್ಯಾತ್ಮದಲ್ಲಿ ಸೇರಿಸುವ ಅವಶ್ಯಕತೆ ಇಲ್ಲ. ಅದನ್ನು ವಿಶುದ್ಧ ಧರ್ಮದಲ್ಲಿ ಸೇರಿಸುವ ಅವಶ್ಯಕತೆ ಇಲ್ಲ. ಅದನ್ನು ಧರ್ಮದಲ್ಲಿ ಸೇರಿಸದೇ ಇದ್ರೂ ನಾವೆಲ್ಲ ಮಾಡ್ತಾನೆ ಇದ್ದೇವೆ, ಮುಂದೆನೂ ಮಾಡ್ತಾನೆ ಇರ್ತೇವೆ. ವ್ಯವಹಾರವನ್ನು ಯಾರೂ ಬಿಡೋದಿಲ್ಲ, ಎಲ್ಲರೂ ಮಾಡ್ತಾರೆ. ಆದರೆ ಮಾಡೋದ್ರ ಜೊತೆಗೆ ಅದನ್ನು ವಿಶುದ್ಧ ತತ್ವಜ್ಞಾನದಲ್ಲಿ ಸೇರಿಸಿದ್ರೆ, ಅದನ್ನು ವೀತರಾಗತೆಯ ಪೋಷಿಸಿದ್ರೆ, ಅದಕ್ಕೋಸ್ಕರ ಇದು ತತ್ವಜ್ಞಾನಕ್ಕೆ ಅನ್ಯಾಯ ಆಗುತ್ತೆ. ಹಾಗಾಗಿ ಆಚಾರ್ಯರ ಜೀವನದಿಂದ ನಾವು ಈ ಒಂದು ಸಂದೇಶವನ್ನು ಪಡಿಬೇಕಾಗುತ್ತೆ. ಎಲ್ಲಿಯೂ ಕೂಡ ತತ್ವಜ್ಞಾನದಲ್ಲಿ ಯಾವುದೇ ರೀತಿಯಾದ ಸೇರ್ಪಡೆಗಳನ್ನು, ತಿದ್ದುಪಡಿಗಳನ್ನು, ಪರಿವರ್ತನೆಗಳನ್ನು ಮಾಡೋದು ಮಹಾ ಅಪರಾಧ ಇದೆ, ಘೋರ ಅಪರಾಧ ಇದೆ. ನಾವು ಒಂದು ವಿಷಯವನ್ನು ಮಾತಾಡಬೇಕಾದ್ರೂ, ಅದರ ಬಗ್ಗೆ ಚರ್ಚೆ ಮಾಡಬೇಕಾದ್ರೂ ಬಹಳ ಸಾವಧಾನತೆಯಿಂದ, ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಬಹಳ ಚರ್ಚೆ ನಾನು ಕಡಿಮೆ ಮಾಡಿದ್ದೇನೆ, ಆದರೆ ಇದರ ಬಗ್ಗೆ ವಿಚಾರ ಮಾಡೋದು, ವೈಚಾರಿಕತೆಯ ವಿಚಾರ ಇದೆ. ಹೀಗೆ ಸಮಂತಭದ್ರ ಸ್ವಾಮಿಯ ಜೀವನದ ಬಗ್ಗೆ ಕೂಡ ನಮಗೇನೂ ಸಿಗೋದಿಲ್ಲ. ಒಂದೆರಡು ಶಾಸನಗಳ ಆಧಾರದಿಂದ ಅವರ ಬಾಲ್ಯ ಜೀವನದ ಹೆಸರು ಶ್ರೀವರ್ಮ ಅಂತ ಇತ್ತು. ಬಹುತೇಕವಾಗಿ ಅವರು ಬ್ರಾಹ್ಮಣ ವಂಶದವರು ಅಥವಾ ಕ್ಷತ್ರಿಯ ವಂಶದವರಾಗಿರ್ಬೋದು. ಯಾಕಂದರೆ ರಾಜಕುಮಾರ ಇದ್ದರು ಅನ್ನತಕ್ಕಂತಹ ಉಲ್ಲೇಖ ಬರುತ್ತೆ. ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ, ರಾಜಕುಮಾರ ಇದ್ದರು ಅನ್ನೋ ಉಲ್ಲೇಖಗಳು ಬರುತ್ತೆ. ಹಾಗಾಗಿ ಶ್ರೀವರ್ಮ ಅನ್ನತಕ್ಕಂತಹ ಇವರ ಹೆಸರಿತ್ತು. ಇವರ ಊರು ಉರಗಪುರ ಅನ್ನತಕ್ಕಂತಹ ಒಂದು ಊರಲ್ಲಿ ಕದಂಬ ವಂಶಿ ರಾಜಕುಮಾರ ಶ್ರೀವರ್ಮ ಅನ್ನತಕ್ಕಂತಹ
ಇವರ ಸಾಂಸಾರಿಕ ಜೀವನದ ಹೆಸರಾಗಿತ್ತು. ಯಾರ್ದು? ಸಮಂತಭದ್ರ ಸ್ವಾಮಿದು ಸಾಂಸಾರಿಕ ಗೃಹಸ್ಥಾವಸ್ಥೆಯಲ್ಲಿ ಕದಂಬ ವಂಶಿ ರಾಜ ಶ್ರೀವರ್ಮ ಅನ್ನತಕ್ಕಂತಹ ಒಂದು ಜೀವ ಆಗಿತ್ತು. ಇದೇ ಜೀವ ಮುಂದೆ ಹೋಗಿ ದೀಕ್ಷೆಯನ್ನು ಪಡೆದು ಆಚಾರ್ಯ ಸಮಂತಭದ್ರ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ಬಿಟ್ಟರೆ ಸಮಂತಭದ್ರ ಸ್ವಾಮಿ ಬಗ್ಗೆ ನಮಗೆ ಇನ್ನೇನೂ ವಿಚಾರಗಳು ಸಿಗೋದಿಲ್ಲ. ಇದನ್ನಲ್ಲದೆ ನಮಗೊಂದು ದಂತಕಥೆ ಸಿಗುತ್ತೆ. ಒಂದು ಕಥೆ ನಮಗೆಲ್ಲರಿಗೂ ಗೊತ್ತಿರುವಂತಹ ಪ್ರಸಿದ್ಧ ಕಥೆ. 2-3 ಕಥೆಗಳಿದೆ, ಪ್ರಸಿದ್ಧ ಒಂದು ಕಥೆ ಇದೆ. ಸಮಂತಭದ್ರ ಸ್ವಾಮಿ ತಮ್ಮ ಮುನಿ ಜೀವನದಲ್ಲಿ ತಮ್ಮ ಯಾವ ಸಾಧನೆ ಇದೆ ಆ ಸಾಧನೆಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿಯೇ ಮಧ್ಯಕಾಲದಲ್ಲಿಯೇ ಶರೀರದಲ್ಲಿ ಅಸಾಧ್ಯವಾದಂತಹ ರೋಗ ಉಂಟಾಗುತ್ತೆ. ಆ ರೋಗದ ಹೆಸರು ಭಸ್ಮಕ ರೋಗ. ಭಸ್ಮಕ ರೋಗ ಆದ ತಕ್ಷಣ, ಭಸ್ಮಕ ರೋಗ ಅಂತ ಹೇಳಿದ್ರೆ ಎಷ್ಟು ತಿಂದ್ರೂ ಶರೀರಕ್ಕೆ ಪುನಃ ಆಹಾರ ಬೇಕು 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 ಅಂತಲೇ ಅನ್ನಿಸ್ತಾ ಇರುವಂತಹ ಒಂದು ವಿಚಿತ್ರವಾದಂತಹ ರೋಗ. ಈಗಲೂ ಆಗುತ್ತಲ್ಲ, ಹಸುವೆ ಆಗೋದಿಲ್ಲ ಕೆಲವು ಜನರಿಗೆ. ಎಷ್ಟೋ ದಿನ, ಒಂದು ವಾರ ಆದರೂ ಹಸುವೆ ಆಗಲ್ಲ. ಇದು ಉಲ್ಟಾ ರೋಗ ಆಗಿತ್ತು. ಎಷ್ಟು ತಿಂದ್ರೂ ಹಸಿವು ನೀಗದೇ ಇರತಕ್ಕಂತಹ ಒಂದು ರೀತಿಯಾದ ರೋಗ ಸಮಂತಭದ್ರ ಸ್ವಾಮಿಗೆ ಆಯಿತು ತಮ್ಮ ಮುನಿ ಜೀವನದಲ್ಲಿ. ಸಮಂತಭದ್ರ ಸ್ವಾಮಿ ಹೋಗಿ ಗುರುಗಳ ಹತ್ರ ಕೇಳ್ತಾರೆ, ಇಂತಿಂಥ ರೋಗ ಆಗಿದೆ, ನನಗೆ ತಡೆಯೋಕ್ಕೆ ಆಗುತ್ತಾ ಇಲ್ಲ, ನನಗೆ ಇನ್ನು ಮುಂದೆ ಮುನಿ ಧರ್ಮವನ್ನು ಪಾಲನೆ ಮಾಡೋದು ಬಹುತೇಕವಾಗಿ ಅಸಾಧ್ಯವಾಗುತ್ತೆ. ಈ ಕ್ಷುಧಾ ವೇದನೆಯನ್ನು ನಾನು ತಡೆಯೋಕ್ಕಾಗೋದಿಲ್ಲ, ಹಾಗಾಗಿ ನನಗೆ ಸಲ್ಲೇಖನವನ್ನು ಕೊಡಿ ಅಂತ ಸಮಂತಭದ್ರ ಸ್ವಾಮಿ ಕೇಳ್ತಾರೆ. ಆದರೆ ಗುರುಗಳಿಗೆ ಗೊತ್ತಿದೆ ಸಮಂತಭದ್ರ ಸ್ವಾಮಿಯ ಯಾವ ಪ್ರತಿಭೆ ಇದೆ, ಅವರಿಂದ ಎಷ್ಟು ತತ್ವಜ್ಞಾನದ ಪ್ರಚಾರ ಆಗಬೇಕಿದೆ ಅನ್ನೋದು ಆಚಾರ್ಯರಿಗೆ ಗೊತ್ತಿದೆ. ಹಾಗಾಗಿ ಗುರುಗಳೇನು ಹೇಳ್ತಾರೆ, ಸಮಾಧಿ ಮರಣವನ್ನು ತಗೊಳ್ಳುವಂತಹ ಸಮಯ ಇನ್ನೂ ಬಂದಿಲ್ಲ. ಹಾಗಾಗಿ ಏನಕೇನ ಪ್ರಕಾರೇಣ ಜೈಸಾ भी हो आप इस रोग का उपचार करो. तो छेद, दीक्षा का छेद, दीक्षा का छेद हुआ. ದೀಕ್ಷೆಯನ್ನು ಛೇದ ಮಾಡಿ ಗೃಹಸ್ಥರಾಗ್ತಾರೆ. ಗೃಹಸ್ಥರಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ಆದರೆ ಹೊಟ್ಟೆ ತುಂಬೋದಿಲ್ಲ, ಭಸ್ಮಕ ರೋಗ ಇದೆ, ಎಷ್ಟು ತಿಂದ್ರೂ ಕಡಿಮೆ ಆಗ್ತಾ ಇದೆ. ಅಂತಹ ಸಮಯದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಬನಾರಸದಲ್ಲಿ, ಈಗ ಕ್ಷೇತ್ರದ ಒಂದು ವಿಚಾರ ನಾವು ಹೇಳೋಕ್ಕಾಗೋದಿಲ್ಲ, ಆದರೆ ಪ್ರಾಪ್ತ ಉಲ್ಲೇಖಗಳ ಪ್ರಕಾರ ಬನಾರಸ್, ವಾರಾಣಸಿ. ವಾರಾಣಸಿಯಲ್ಲಿ ಮಹಾದೇವ್ ಮಂದಿರ್ ಇತ್ತು, ಶಿವನ ಮಂದಿರ. ಅಲ್ಲಿ ರಾಜ ಶಿವಕೋಟಿ ಅಂತ ಇದ್ದ. ಶಿವಕೋಟಿ ರಾಜನ ಹತ್ರ ಸಮಂತಭದ್ರ ಸ್ವಾಮಿ ಗೃಹಸ್ಥರಾಗಿರ್ತಾರೆ. ಅವರು ಹೋಗ್ತಾರೆ ಮತ್ತು ಹೇಳ್ತಾರೆ, ನಿಮ್ಮ ಮಹಾದೇವನ ಮಂದಿರ ಬಹಳ ಅದ್ಭುತವಾಗಿದೆ, ಅಲ್ಲಿ ಎಷ್ಟು ನೈವೇದ್ಯ ಎಲ್ಲ ಹೋಗುತ್ತೆ, ನಿಮ್ಮ ಅರ್ಚಕರೆಲ್ಲ ತುಂಬ ಪೂಜೆ ಮಾಡ್ತಾರೆ, ಆದರೆ ಯಾರೂ ಮಹಾದೇವನಿಗೇನು ತಿನ್ನಿಸೋದೇ ಇಲ್ಲ. ಏನು ಹೇಳ್ತಾರೆ, ಮಹಾದೇವನಿಗೆ ಯಾರು ಏನು ತಿನ್ನಿಸೋದೇ ಇಲ್ಲ. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಮಹಾದೇವನಿಗೆ ಹೆಂಗೆ ತಿನ್ಸೋಕ್ಕಾಗುತ್ತೆ, ದೇವ್ರಿಗೆ ಹೆಂಗೆ ತಿನ್ಸೋಕ್ಕಾಗುತ್ತೆ. ಸಮಂತಭದ್ರ ಸ್ವಾಮಿ ಹೇಳ್ತಾರೆ, ನಾನು ತಿನ್ನಿಸ್ತೇನೆ. ಆಶ್ಚರ್ಯ ಆಗುತ್ತೆ. ರಾಜ ಒಪ್ಕೊಂಡ್ಬಿಡ್ತಾನೆ, ತಿನ್ನಿಸಿ, ಆದರೆ ಒಂದು ಕಂಡೀಷನ್ ಇದೆ. ಏನು? ನಾನು ತಿನ್ನಿಸೋದನ್ನು ಯಾರೂ ನೋಡೋಕ್ಕಾಗೋದಿಲ್ಲ, ಯಾರೂ ನೋಡೋಕ್ಕಾಗೋದಿಲ್ಲ, ನಾನು ಬಾಗಿಲು ಮುಚ್ಕೊಂಡು ತಿನ್ನಿಸ್ತೇನೆ. ಬಾಗಿಲು ಮುಚ್ಚಿದ ಮೇಲೆ ಬಂದಿರೋ ನೈವೇದ್ಯ ಎಲ್ಲ ಸ್ವತಃ ತಿನ್ಕೊಂಡು ಖಾಲಿ. 5 ಮನ್ ಅಂತೇಳಿ, ಮನ್ ಅರ್ಥ ಆಗುತ್ತೆ, 5 ಮನ್, 5 मन का मतलब बहुत अन्न हो गया, मतलब 100 लोग खा जाएं इतना अन्न. 100 ಜನ ತಿನ್ಬೋದಷ್ಟು ಪರಿಮಾಣದ ಅನ್ನವನ್ನು ಒಂದೇ ಜೀವ ತಿನ್ನುವಂತಹ ಆ ಭಸ್ಮಕ ರೋಗ ಆಗಿದೆ. ಜನರಿಗೂ ಎಲ್ಲರಿಗೂ ಆಶ್ಚರ್ಯ ಏನಾಗ್ತಾ ಇದೆ ಅಂತ.
तो ಕ್ರಮೇಣವಾಗಿ ರೋಗ ನಿವಾರಣೆ ಆಗಲಿಕ್ಕೆ ಶುರು ಆಯಿತು. ರೋಗ ನಿವಾರಣೆ ಆಗ್ತಾ ಇದ್ದಂತೆ ಅನ್ನ ಉಳಿಲಿಕ್ಕೆ ಶುರು ಆಯಿತು. ಅರ್ಚಕರಿಗೂ ಕೂಡ ಡೌಟ್ ಬರುತ್ತೆ. ಇಣುಕಿ ನೋಡ್ತಾರೆ. ನೋಡಿದ್ರೆ ಇಲ್ಲೇನು ಸ್ವಯಂ ಅವರೇ ತಿಂತಾ ಇದ್ದಾರೆ ಗೊತ್ತಾಗುತ್ತೆ. ರಾಜನ ಹತ್ರ ವಿಚಾರ ಹೋಗುತ್ತೆ. ರಾಜ ಬಹಳ ಕುಪಿತನಾಗ್ತಾನೆ. ನೀನು ನಮ್ಮ ದೇವರಿಗೆ ಅಪಮಾನ ಮಾಡಿದೀಯಾ, ನೀನು ನಮ್ಮ ದೇವರ ಕೈ ಕೂಡ ಮುಗ್ದಿಲ್ಲ, ಕೈ ಮುಗಿ, ನೀನು ಕೈ ಮುಗಿದು ಕ್ಷಮೆ ಕೇಳು. ಸಮಂತಭದ್ರ ಸ್ವಾಮಿ ಹೇಳ್ತಾರೆ, ಬೇಡ, ನನ್ನ ಕೈಯಿಂದ ಇದನ್ನು ಮಾಡಿಸ್ಬೇಡಿ, ನೀವು ತಡ್ಕೊಳಕ್ಕಾಗೋದಿಲ್ಲ. ನನ್ನ ನಮಸ್ಕಾರವನ್ನು ನೀವು ಯಾರೂ ತಡ್ಕೊಳಕ್ಕಾಗೋದಿಲ್ಲ, ಮಾಡಿಸ್ಬೇಡಿ ಇದನ್ನು. ರಾಜ ಕೇಳೋದಿಲ್ಲ, ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಸಮಂತಭದ್ರ ಸ್ವಾಮಿ ಪ್ರಾರಂಭ ಮಾಡ್ತಾರೆ 24 ತೀರ್ಥಂಕರ ಸ್ತುತಿ. ಚಂದ್ರಪ್ರಭು ತೀರ್ಥಂಕರ ಸ್ತುತಿ ಮಾಡ್ತಾ ಇದ್ದಂತೆಯೇ ಅಲ್ಲಿ ಯಾವ ಲಿಂಗ ಇತ್ತು ಆ ಲಿಂಗದಿಂದ ಚಂದ್ರಪ್ರಭು ಸ್ವಾಮಿಯ ಜಿನಬಿಂಬ ಪ್ರಕಟವಾಗುತ್ತೆ. ಅಲ್ಲಿಂದ ರಾಜ ಕೂಡ ಪರಿವರ್ತಿತನಾಗಿ ಜಿನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಇವತ್ತಿಗೂ ಕೂಡ ವಾರಾಣಸಿಯಲ್ಲಿ ಅಲ್ಲಿ ಫಟ ಶಿವ ಮಂದಿರ್ ಹೆಸರಿಂದ ಆ ಜಿನ ಮಂದಿರ, ಆ ಒಂದು ಮಂದಿರ जिन मंदिर ಆಗಲಿಲ್ಲ ಅದು. फटा शिव मंदिर के नाम से वो प्रसिद्ध है, अभी भी वाराणसी में है. ಹೀಗೆ ಅವರ ಒಂದು ಯಾವ ರೋಗ ಇದೆ ಅದು ನಿವಾರಣೆ ಆದ ತಕ್ಷಣ ಪುನಃ ಛೇದೋಪಸ್ಥಾಪನೆಯನ್ನು ಮಾಡಿಕೊಂಡು ಪುನಃ ದೀಕ್ಷೆಯನ್ನು ಪಡಿತಾರೆ, ಉಪಸ್ಥಾಪನೆ ಮಾಡ್ಕೋತಾರೆ. ಪುನಃ ತಮ್ಮ ಒಂದು ಲೇಖನಿಯಿಂದ ಹಾಗೂ ತಮ್ಮ ವಾದದ ಒಂದು ಪ್ರತಿಭೆಯಿಂದ ಸಮಸ್ತ ಭಾರತದಲ್ಲಿ ವಿಹಾರ ಮಾಡಿ ಒಂದು ತತ್ವ ಪ್ರಚಾರವನ್ನು ಮಾಡ್ತಾರೆ. ಇದರ ಜೊತೆಗೆ ನನಗೆ ಸಮಂತಭದ್ರ ಸ್ವಾಮಿಯ ಬಗ್ಗೆ ಮಹಿಮೆ ಬರ್ತಕ್ಕಂತಹ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಹೇಳುತ್ತೇವೆ ವಿರೋಧ ಮಾಡಬಾರ್ದು, ವಾದ ವಿವಾದ ಮಾಡಬಾರ್ದು. ನಿಜ ಇದೆ, ವಾದ ವಿವಾದ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಆ ಕಾಲದಲ್ಲಿ ವಾದ ವಿವಾದ ನಡೀತಾ ಇತ್ತು, ಹಾಗಾಗಿ ಅದು ಒಂದು ಸಾಮಾನ್ಯ ಪ್ರಕ್ರಿಯೆ ಇತ್ತು, ಅದು ಬೇರೆ ವಿಚಾರ. ಆದರೆ ಇಷ್ಟೆಲ್ಲ ವಾದ ವಿವಾದಗಳನ್ನು ಮಾಡಿ ಇಷ್ಟೆಲ್ಲ ಜೀವಿಗಳನ್ನು ಪರಾಭವಗೊಳಿಸಿ ಎಲ್ಲ ಕಡೆಗೆ ವಿಜಯ ಪತಾಕೆಯನ್ನು ಹಾರಾಡಿಸ್ಕೊಂಡು ಸಮಂತಭದ್ರ ಸ್ವಾಮಿ ಇಡೀ ಭಾರತದಲ್ಲಿ ವಿಹಾರ ಮಾಡಿದ್ರೂ ಕೂಡ ಒಬ್ಬ ಶತ್ರು ಹುಟ್ಟುಕೊಳ್ಳೋ ಉಲ್ಲೇಖ ಎಲ್ಲೂ ಸಿಗೋದಿಲ್ಲ ನಮಗೆ. ಏನು ಹೇಳ್ತಾರೆ, ಅಕಂಪನಾಚಾರಿ ಇತ್ಯಾದಿ 700 ಮುನಿಗಳ ಕಥೆಯನ್ನು ನಾವು ಚರ್ಚೆ ಮಾಡಿದ್ದೇವೆ, ರಕ್ಷಾಬಂಧನ ಕಥೆ. ಅಲ್ಲಿ ತಕ್ಷಣ ಶ್ರುತಸಾಗರ ಸೂರಿಗೆ ಶತ್ರುಗಳು ಹುಟ್ಕೊಂಡ್ಬಿಡ್ತಾರೆ. ಆದರೆ ಸಮಂತಭದ್ರ ಸ್ವಾಮಿ ಇಡೀ ಭಾರತದಲ್ಲಿ ಅನೇಕ ರಾಜ ದರ್ಬಾರುಗಳಲ್ಲಿ ಹೋಗಿ ಅನೇಕ ವಿದ್ವಾಂಸರನ್ನು ಪರಾಭವಗೊಳಿಸ್ತಾರೆ. ಆದರೆ ಒಬ್ಬನೂ ಕೂಡ ಅವರ ಶತ್ರು ಆಗೋದಿಲ್ಲ. ಎಂಥ ಅದ್ಭುತವಾದ ವಿಚಾರ ಇದೆ, ಒಬ್ಬ ಶತ್ರುನೇ ಇಲ್ಲ. ऐसे कैसे हो सकता है कि हुआ ना, कि कैसे हुआ कि ಆ ಯಾವ ಭಾವಲಿಂಗಿ ಮುನಿಗಳ ವಚನಗಳಿದೆ ಆ ವಚನಗಳಲ್ಲಿ ಅಷ್ಟು ರೀತಿಯಾದಂತಹ ಅಮೋದ ಪ್ರಮೋದ ಇದೆ. ಅದರಲ್ಲಿ ರಾಗದ್ವೇಷವನ್ನು ಉತ್ಪನ್ನ ಮಾಡುವಂತಹ ಒಂದು ಪ್ರೇರಕ ಪ್ರಸಂಗಗಳಿಲ್ಲ. ಶ್ರುತಸಾಗರ ಮುನಿಯ ಪ್ರಸಂಗದಲ್ಲೂ ಕೂಡ ನಾವು ಅಲ್ಲಿ ವಾಸ್ತವಿಕವಾಗಿ ಕಥೆಯಲ್ಲಿ ಆ ಜೀವಿಯ ಕರ್ಮೋದಯವನ್ನು ವಿಚಾರ ಮಾಡಬೇಕಷ್ಟೇ. ಆದರೆ ಸಮಂತಭದ್ರ ಸ್ವಾಮಿಯ ವಿಚಾರದಲ್ಲಿ ನಾವು ಅವರ ವಾಣಿಯಲ್ಲಿ ಇರುವಂತಹ ಯಾವ ಸಮತೋಲನೆ ಇದೆ, ಯಾವ ವೀತರಾಗತೆ ಇದೆ, ಅದನ್ನು ನೋಡಿ ನಾವು ಅದರ ವಿಶೇಷತೆಯನ್ನು ಅನುಭವಿಸ್ಬೇಕು. ವಾಸ್ತವಿಕವಾಗಿ ಯಾವ ರೀತಿಯಾಗಿ ಆ ಸಮಂತಭದ್ರ ಸ್ವಾಮಿಯ ವಚನಗಳಿದ್ದಿರ್ಬೋದು ಅದರಿಂದ ಒಬ್ಬ ಶತ್ರು ಕೂಡ ಹುಟ್ಟುಕೊಳ್ಳಿಲ್ಲ. ಇಂತಹ ಅದ್ಭುತವಾದ ಜೀವನ ಸ್ವಾಮಿ ಸಮಂತಭದ್ರಾಚಾರ್ಯರದ್ದಿದೆ. ಈ ಸಮಂತಭದ್ರಾಚಾರ್ಯರು ತಮ್ಮ ವಾದಗಳಿಂದ ಮಾತ್ರ ಅಲ್ಲ, ತಮ್ಮ ಲೇಖನಿಯಿಂದ ಕೂಡ ಹಲವು ರಚನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಮಂತಭದ್ರ ಸ್ವಾಮಿಗೆ ನಾವು ಆದ್ಯ ನ್ಯಾಯ ಗ್ರಂಥಕಾರ कहते हैं. ಆದ್ಯ ನ್ಯಾಯ ಗ್ರಂಥಕಾರ ಅಂದರೆ ಏನು?
ನ್ಯಾಯಶಾಸ್ತ್ರದಲ್ಲಿ ಜೈನ ನ್ಯಾಯಶಾಸ್ತ್ರವನ್ನು ಪ್ರಾರಂಭಿಸಿದಂತಹ ಮೊದಲ ವ್ಯಕ್ತಿ ಸಮಂತಭದ್ರಾಚಾರ್ಯರಿದ್ದಾರೆ. ಇದಕ್ಕಿಂತ ಹಿಂದೆ ಇದ್ರೂ ಉಲ್ಲೇಖನೀಯ ಇಲ್ಲ. ಅತ್ಯಂತ ಸಮರ್ಥವಾಗಿ ಮೊಟ್ಟ ಮೊದಲು ಸಮಂತಭದ್ರಾಚಾರ್ಯರು ನ್ಯಾಯ ಶೈಲಿಯಲ್ಲಿ ನಮ್ಮ ಜಿನವಾಣಿಯನ್ನು ಪ್ರಸ್ತುತಪಡಿಸಿದ್ರು. ಅಂದರೆ ಇಡೀ ಭಾರತ ಭೂಮಿಯಲ್ಲಿ ಅನ್ಯ ಧರ್ಮೀಯರ ಒಂದು ತರ್ಕಯುಕ್ತಿಗಳನ್ನೆಲ್ಲ ಸೇರಿಸಿ ವಿಚಾರ ಮಾಡೋದು. ಹಾಗಾದರೆ ಸಮಂತಭದ್ರ ಸ್ವಾಮಿಗೆ ಕೇವಲ ಜೈನಾಗಮದ ಜ್ಞಾನ ಇರಲಿಲ್ಲ, ಅನ್ಯ ಎಲ್ಲ ಧರ್ಮಗಳ ಜ್ಞಾನವೂ ಕೂಡ ಸಮಂತಭದ್ರಾಚಾರ್ಯರಿಗಿತ್ತು. ಇಲ್ಲಾಂದರೆ ಸ್ವಪಕ್ಷ ಪ್ರತಿಪಕ್ಷ ಎರಡೂ ಬರಲಿಕ್ಕೆ ಹೇಗೆ ಸಾಧ್ಯ ಇದೆ? ಏನ ಯಾವಾಗ ಅನ್ಯಪಕ್ಷ ವಿವರಣೆ ಮಾಡ್ತಾರೆ ನ್ಯಾಯ ಗ್ರಂಥಗಳಲ್ಲಿ, ಆವಾಗ ಆ ಧರ್ಮ ಏನು ಹೇಳುತ್ತೆ ಅನ್ನೋದನ್ನು ಪ್ರಸ್ತುತ ಮಾಡ್ತಾರಲ್ಲ, ಅದನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ? ಆ ಒಂದು ಧರ್ಮದ ಜ್ಞಾನ ಇರಬೇಕಲ್ಲ, ಅವರ ಸಿದ್ಧಾಂತಗಳ ಜ್ಞಾನ ಇರಬೇಕಲ್ಲ. ಅವ್ರಿಗೆ ಆ ಜ್ಞಾನ ಕೂಡ ಇತ್ತು. ಮತ್ತು ಮೊಟ್ಟ ಮೊದಲು ನ್ಯಾಯಶೈಲಿಯಲ್ಲಿ, ನ್ಯಾಯಶೈಲಿ ಅಂದರೆ ಏನು? ನ್ಯಾಯ. ಇವತ್ತು ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ನಮ್ಮ ಡೆಮೋಕ್ರಸಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಯಾವುದಿದೆ, ಅದೇ ರೀತಿ ನ್ಯಾಯ ತರ್ಕ ಯುಕ್ತಿಗಳಿಂದ ಸೇರಿಸಿ ಸಂವಿಧಾನವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿಯಾಗಿ ತತ್ವಗಳನ್ನು ನ್ಯಾಯ ಶೈಲಿಯಲ್ಲಿ ಅಂದರೆ ತರ್ಕ ಮತ್ತು ಯುಕ್ತಿಗಳಿಂದ ಪ್ರಸ್ತುತಪಡಿಸೋದಕ್ಕೆ ನ್ಯಾಯ ಪದ್ಧತಿ, ನ್ಯಾಯ ಶೈಲಿ ಅಂತ ಕರೀತಾರೆ. ಅದು ಪ್ರಚಲನೆ ಇತ್ತು. ತತ್ವ ನಿರ್ಣಯ ಮಾಡಲಿಕ್ಕೆ ನ್ಯಾಯ ಶೈಲಿ ಬಹಳ ಮಹತ್ವಪೂರ್ಣ ಇದೆ. ನಾನು ಅನೇಕ ಜನರನ್ನು ನೋಡ್ತೇನೆ, ನ್ಯಾಯಶಾಸ್ತ್ರಗಳನ್ನು ಏನು ಓದೋದು ತುಂಬ ಕಠಿಣ ಇರುತ್ತೆ, ಏನು ಪ್ರಯೋಜನ, ಯಾಕೆ ಓದಬೇಕು, ಅಷ್ಟೊಂದು ಕಠಿಣ, ತಲೆ ಕೆಡಿಸ್ಕೊಂಡೆಲ್ಲ ಏನಕ್ಕೆ ಮಾಡಬೇಕು, ಈ ರೀತಿಯೆಲ್ಲ ಜೀವಕ್ಕೆ ಉಲ್ಲೇಖಗಳು ಬರುತ್ತೆ. ಆದರೆ ನಾವು ಇರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಾವು ನ್ಯಾಯಶಾಸ್ತ್ರಗಳ ಆಧಾರದಿಂದ ತತ್ವ ನಿರ್ಣಯವನ್ನು ಮಾಡಿದ್ರೆ ನಮಗೆ ತತ್ವ ನಿರ್ಣಯ ಆಗೋದು ಸುಲಭ ಆಗುತ್ತೆ. ಯಾಕಂದರೆ ನ್ಯಾಯ ಶೈಲಿಯಲ್ಲಿ ತರ್ಕ ಯುಕ್ತಿ ಇತ್ಯಾದಿಗಳಿಂದ ತತ್ವವನ್ನು ಪ್ರಸ್ತುತಪಡಿಸ್ತಾರೆ. ಹೀಗಾದರೆ ಏನಾಗುತ್ತೆ, ಹಾಗಾದರೆ ಏನಾಗುತ್ತೆ, ಹೀಗಾಗೋದ್ರಿಂದ ಹೀಗಾಗುತ್ತೆ, ಹಾಗಾಗೋದ್ರಿಂದ ಹಾಗಾಗುತ್ತೆ, ಈ ಕಾರಣದಿಂದ ಇದು ಸರಿ ಇದೆ, ಆ ಕಾರಣದಿಂದ ಅದು ತಪ್ಪಿದೆ, ಕಾರಣ ಕಾರ್ಯಗಳ ಒಂದು ವಿಶೇಷತೆಯನ್ನು ತೋರಿಸಿ ತರ್ಕಯುಕ್ತಿಗಳಿಂದ ಅದನ್ನು ಸಾಧಿಸಿ ಯಾವಾಗ ತೋರಿಸ್ತಾರೆ, ಆವಾಗ ನಮ್ಮ ಯಾವ ತತ್ವ ನಿರ್ಣಯ ಇದೆ ಅದು ಮತ್ತಷ್ಟು ದೃಢ ಆಗುತ್ತೆ. ಜೊತೆಗೆ ಯಾವ ರೀತಿಯಾಗಿ ತತ್ವ ನಿರ್ಣಯ ಮಾಡಬೇಕು, ಯಾವ ರೀತಿಯಾಗಿ ತತ್ವ ವಿಚಾರ ಮಾಡಬೇಕು. ನನಗೆ ಅನೇಕ ಜನ ಪ್ರಶ್ನೆ ಕೇಳ್ತಾರೆ, ತತ್ವ ವಿಚಾರ ಅಂತ ಹೇಳ್ತೀರಿ, ಹೆಂಗೆ ಮಾಡೋದು? ನ್ಯಾಯ ಶೈಲಿಯಲ್ಲಿ ಆ ಒಂದು ಪದ್ಧತಿ ಇದೆ, ಯಾವ ರೀತಿಯಾಗಿ ತತ್ವ ವಿಚಾರ ಮಾಡಬೇಕು ಮತ್ತು ಕೊನೆಗೆ ಯಾವ ರೀತಿ ನಿರ್ಣಯ ಮಾಡಬೇಕು ಅಂತ ಹೇಳಿ. ಆ ದೃಷ್ಟಿಯಿಂದನೂ ಕೂಡ ಯಾವ ಈ ಸಮಂತಭದ್ರಾಚಾರ್ಯರ ಕೃತಿಗಳಿದೆ ಅದು ಬಹಳ ಮಹತ್ವಪೂರ್ಣ ಇದೆ. ಇನ್ನು ಎರಡನೇ ವಿಶೇಷತೆಯನ್ನು ನೋಡಿದ್ರೆ ಕೃತಿತ್ವದಲ್ಲಿ ಸಮಂತಭದ್ರ ಸ್ವಾಮಿ ಆದ್ಯ ಸ್ತುತಿಕಾರರು ಕೂಡ ಇದ್ದಾರೆ. ಆದ್ಯ ಸ್ತುತಿಕಾರರು ಅಂದರೆ ಜೈನ ಆಗಮದಲ್ಲಿ ಯಾವ ಸ್ತುತಿ ಸಾಹಿತ್ಯ ಪ್ರಾರಂಭ ಆಗುತ್ತೆ, ಬಹುತೇಕವಾಗಿ ಅನೇಕ ಜನರಿಗೆ ಗೊತ್ತಿಲ್ಲ. ಕೇವಲ ಜೈನ ಆಗಮದಲ್ಲಿ ಮಾತ್ರ ಅಲ್ಲ, ಸಂಸ್ಕೃತ ಸಾಹಿತ್ಯದಲ್ಲಿ ಯಾವ ಸ್ತುತಿ ಸಾಹಿತ್ಯ ಸಿಗುತ್ತೆ, ಆ ಎಲ್ಲ ಸ್ತುತಿಗಳನ್ನು ನೋಡಿದ್ರೆ ಅತ್ಯಂತ ಅದ್ಭುತವಾದಂತಹ ಮೊಟ್ಟ ಮೊದಲನೇ ಸ್ತುತಿಗಳು ಸಮಂತಭದ್ರ ಸ್ವಾಮಿದ್ದಿದೆ. ಆದರೆ ಜೈನ ಸ್ತುತಿಗಳಿರೋದ್ರಿಂದ ಅವು ಬೆಳಕಿಗೆ ಬರಲಿಲ್ಲ, ವೈದಿಕ ಸ್ತುತಿಗಳೆಲ್ಲ ಬೆಳಕಿಗೆ ಬಂತು. ಆದರೆ ಆ ಎಲ್ಲ ಸ್ತುತಿಗಳನ್ನು ಇಟ್ಟರೂ ಕೂಡ ಸಮಂತಭದ್ರಾಚಾರ್ಯರ ಸ್ತುತಿಗಳು ಬಹಳ ಉನ್ನತ ಶ್ರೇಣಿಯಲ್ಲಿವೆ. ಭಾಷೆ ದೃಷ್ಟಿಯಿಂದ, ವ್ಯಾಕರಣ ದೃಷ್ಟಿಯಿಂದ, ವಿಷಯ ದೃಷ್ಟಿಯಿಂದಂತೂ ಅತ್ಯದ್ಭುತವಾಗಿವೆ. ಒಂದೊಂದು ಅಕ್ಷರದಲ್ಲಿ ಒಂದೊಂದು ಪದ್ಯವನ್ನೇ ಬರೆದಿದ್ದಾರೆ. ದಂಡಿ ಗಿಂಡಿ ಎಲ್ಲ ಬಂದು ಆನಂತರವಾಗಿ ಬರೀತಾರೆ. ದಂಡಿನಃ ಪದಲಾಲಿತ್ಯಂ ಭಾರವೇ ಈ ದಂಡಿ ಭಾರವಿ ಇವರೆಲ್ಲ ಆಮೇಲೆ ಬರ್ತಾರೆ.
ಆದರೆ ಇಂತಹ ಪದ್ಯಗಳನ್ನು ಸಮಂತಭದ್ರ ಸ್ವಾಮಿ ಆ ಕಾಲದಲ್ಲಿ 2ನೇ 3ನೇ ಶತಮಾನದಲ್ಲೇ ರಚನೆ ಮಾಡ್ತಾರೆ. ಹಾಗಾಗಿ ಆದ್ಯ ಸ್ತುತಿಕಾರ್, ಮೊಟ್ಟ ಮೊದಲು ಸ್ತುತಿ ಮಾಡಿದಂತಹ ಅದ್ಭುತವಾದ ಗೌರವ ಕೂಡ ಈ ಯಾವ ಸಮಂತಭದ್ರಾಚಾರ್ಯರಿದ್ದಾರೆ ಅವ್ರಿಗೆ ಸೇರುತ್ತೆ. ಯಾಕಂದರೆ ಅವರೇ ಮೊದಲನೇ ಬಾರಿಗೆ ಸ್ತುತಿಗಳನ್ನು ರಚನೆ ಮಾಡ್ತಾರೆ. ಇಲ್ಲಿ ಈ ಸ್ತುತಿಗಳದ್ದು ತನ್ನದೇ ಆದಂತಹ ವಿಶೇಷತೆ ಇದೆ. ಸ್ತುತಿಗಳ ಬಗ್ಗೆ ಕೂಡ ಅನೇಕ ಜನರಿಗೆ ಸಂದೇಹಗಳಿದೆ. ಮತ್ತು ನಾವು ಚರ್ಚೆ ಮಾಡೋವಾಗಲೂ ಕೂಡ ಅನೇಕ ಜನರಿಗೆ ಸಂದೇಹಗಳಾಗುತ್ತೆ. ಏನು ಹೇಳ್ತಾರೆ ಇವರು, ಸ್ತುತಿಯಲ್ಲಿ ಯಾವುದೇ ರೀತಿಯಾದ ಬೇಡಿಕೆಗಳೇ ಬರಬಾರ್ದು ಅಂತ ಹೇಳ್ತಾರೆ. ಅದು ಹೆಂಗಾಗುತ್ತೆ? ಸ್ತುತಿ ಅಂದರೆ ಪ್ರಶಂಸೆ ತಾನೇ, ಸ್ತುತಿ ಅಂದರೆ ಪ್ರಶಂಸೆ ಮಾಡ್ಬೇಕು ತಾನೆ, ಪ್ರಶಂಸೆನೇ ಮಾಡದಿದ್ರೆ ಅದು ಸ್ತುತಿ ಹೆಂಗಾಗುತ್ತೆ? ಲೋಕದಲ್ಲಿ ಸ್ತುತಿ ಯಾವುದಕ್ಕಂತಾರೆ? ಪ್ರಶಂಸೆ ಮಾಡೋದಕ್ಕೆ. ಪ್ರಶಂಸೆನೇ ಮಾಡಲಿಲ್ಲ ಅಂದರೆ ಸ್ತುತಿ ಅಂತದ್ದು ಆದರೆ ನಿಜವಾದ ಸ್ತುತಿ ಯಾವುದಕ್ಕಂತಾರೆ ಅನ್ನೋದನ್ನು ನಾವು ಸಮಂತಭದ್ರ ಸ್ವಾಮಿಯ ಒಂದು ಯಾವ ಸ್ತುತಿಗಳಿದೆ ಅವುಗಳನ್ನು ಓದಿದಾಗ, ಅವುಗಳ ಗಂಭೀರ ಅಧ್ಯಯನವನ್ನು ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಸ್ತುತಿ ಯಾವುದಕ್ಕೆ ಅಂತ ಕರೀತಾರೆ. ಯಾವುದು ನಿಜವಾದ ಸ್ತುತಿ ಇದೆ, ಆ ಯಾವ ಮಹಿಮೆ ಇದೆ, ಆ ಮಹಿಮೆ ಕೇವಲ ಪ್ರಶಂಸೆ, ಶಾರೀರಿಕ ಅಥವಾ ಅನ್ಯ ವೈಭವಗಳ ಒಂದು ಪ್ರಶಂಸೆ ಮಾಡೋದ್ರಿಂದ ಮಾತ್ರ ಸ್ತುತಿ ಆಗೋದಿಲ್ಲ. ತತ್ವಜ್ಞಾನ ಪರಕ ಕೂಡ ಸ್ತುತಿ ಆಗುತ್ತೆ. ತತ್ವಜ್ಞಾನದ ಒಂದು ಮೂಲಕವಾಗಿ ಕೂಡ ನಾವು ಸ್ತುತಿ ಮಾಡ್ಬೋದು. ಯಾಕಂದರೆ ಯಾರು ಯಾವ ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ ಅವರ ತತ್ವಜ್ಞಾನದ ಚರ್ಚೆಯನ್ನು ಮಾಡೋದು ಕೂಡ ಸ್ತುತಿನೇ ಇದೆ, ಅಥವಾ ವಾಸ್ತವಿಕವಾಗಿ ಅದೇ ಸ್ತುತಿ ಇದೆ. ಬೋಲೋ, ಕ್ಲಾಸಲ್ಲಿ ಗುರುಗಳು ಏನು ಹೇಳ್ತಾರೆ ಅದನ್ನು ಮಾಡೋದು ಗುರುಗಳ ವಿನಯ ಇದೆಯೋ, ಅಥವಾ ಗುರುಗಳೇ 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 ಅಂದ್ಕೊಂಡು ಅವ್ರ ಹಿಂದೆ ಕೈ ಮುಕ್ಕೊಂಡು ತಿರುಗೋದು ಅದು ವಾಸ್ತವಿಕವಾಗಿ ಗುರು ವಿನಯ ಇದೆಯೋ? ಯಾವುದು ಗುರು ವಿನಯ ಇದೆ? ಹೊರಗಡೆ ನೋಡಿದ್ರೆ ಇವನು ಗುರುಗಳ ಹಿಂದೆನೇ ತಿರುಗ್ತಿರ್ತೀವಿ, ಇವನು ದೊಡ್ಡ ಗುರು ವಿನಯ ಅಂತ ಕರೆಸ್ಕೊತಾನೆ ಹೊರಗಡೆ. ಆದರೆ ನಿಜವಾದ ಗುರುವಿನಯ ಯಾವನಿದ್ದಾನೆ? ಗುರುಗಳ ಹೇಳಿರುವಂತಹ ಮಾರ್ಗದಲ್ಲಿ ಯಾವನು ನಡೀತಾನೆ, ಅವ್ರು ಹೇಳಿರೋ ಕೆಲಸವನ್ನು ಸರಿಯಾಗಿ ಸಮ್ಯಕ್ ರೂಪವಾಗಿ ಯಾವನು ಮಾಡ್ತಾನೆ ಅವನು ನಿಜವಾಗಿ ಗುರುವಿನಯ ಮಾಡ್ತಿದ್ದಾನೆ. ಹಾಗೆಯೇ ಸ್ತುತಿ, ದೇವಶಾಸ್ತ್ರ ಗುರುಗಳ ಸ್ತುತಿ ಯಾವುದು? ನಿಜವಾಗಿ ದೇವಶಾಸ್ತ್ರ ಗುರುಗಳು ಯಾವ ತತ್ವವನ್ನು ಹೇಳಿದರೆ ಆ ತತ್ವವನ್ನು ನಾವು ತಿಳಿಸೋದಕ್ಕೆ ಅಥವಾ ಅದನ್ನು ಚರ್ಚೆ ಮಾಡೋದು ವಾಸ್ತವಿಕವಾಗಿ ಅವರ ಸ್ತುತಿ ಇದೆ. ಅದರ ಒಂದು ಯಾವ ಪರಿಚಯ ಇದೆ, ಯಾವ ರೀತಿಯಾದ ಸ್ತುತಿಯನ್ನು ನಿಜವಾಗಿಯೂ ಆಚಾರ್ಯರು ಮಾಡಿದ್ದಾರೆ, ಮತ್ತು ನಾವು ನಿಜವಾಗ್ಲೂ ಸ್ತುತಿ ಯಾವುದಕ್ಕೂ ಅಂತೇವೆ. ಆದರೆ ಯಾವುದು ನಿಜವಾಗ್ಲೂ ಸ್ತುತಿ ಇದೆ, ಸ್ತುತಿ ಹೇಗಿರಬೇಕು, ನಾವು ಕೂಡ ನಮ್ಮ ಜೀವನದಲ್ಲಿ ಸ್ತುತಿ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಾವು ನಾಳೆಯಿಂದ ದೇವಾಗಮ ಸ್ತೋತ್ರದ ಒಂದು ಆಧಾರದಿಂದ ಅಥವಾ ಆಪ್ತಮೀಮಾಂಸಾ ಗ್ರಂಥದ ಆಧಾರದಿಂದ ನಾವು ಚರ್ಚೆಯನ್ನು ಮಾಡೋದಿದೆ. ದೇವಾಗಮ ಸ್ತೋತ್ರ ಅನೇಕ ಸ್ತುತಿ ಸ್ತೋತ್ರಗಳನ್ನು ನಾವು ಕೇಳಿದ್ದೇವೆ. ದೇವಾಗಮ ಸ್ತೋತ್ರ ಇದೆ, ಭಕ್ತಾಮರ ಸ್ತೋತ್ರ ಇದೆ, ಏಕೀಭಾವ ಸ್ತೋತ್ರ ಇದೆ, ಕಲ್ಯಾಣ ಮಂದಿರ ಸ್ತೋತ್ರ ಇದೆ, ಓಸರ್ಗಹರ ಸ್ತೋತ್ರ. ಇವುಗಳಲ್ಲೆಲ್ಲ ಏನು ಒಂದು ಕಾಮನ್ ಫ್ಯಾಕ್ಟರ್ ಇದೆ ಅಂತ ಹೇಳಿದ್ರೆ, ಈ ಎಲ್ಲ ಸ್ತುತಿಗಳ ಪ್ರಾರಂಭಿಕ ಪದ್ಯ ಆಯಾ ಹೆಸರಿಂದ ಶುರುವಾಗುತ್ತೆ. ಅಂದರೆ ದೇವಾಗಮ ಸ್ತೋತ್ರ ದೇವಾಗಮ ಶಬ್ದದಿಂದ ಪ್ರಾರಂಭ ಆಗುತ್ತೆ, ಭಕ್ತಾಂಬರ ಸ್ತೋತ್ರ ಭಕ್ತಾಂಬರ ಶಬ್ದದಿಂದ ಪ್ರಾರಂಭ ಆಗುತ್ತೆ, ಏಕೀಭಾವ ಸ್ತೋತ್ರ ಏಕೀಭಾವ ಶಬ್ದದಿಂದ ಪ್ರಾರಂಭ ಆಗುತ್ತೆ. ಹೀಗೆ ಆ ಶಬ್ದಗಳಿಂದ ಪ್ರಾರಂಭ ಆಗೋದ್ರಿಂದ ಆ ಸ್ತುತಿಗಳಿಗೆ ಆ ಹೆಸರು ಇಟ್ಟುಬಿಟ್ರು ದೇವಾಗಮ ಸ್ತೋತ್ರ ಅಂತ. ಆದರೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಆಪ್ತ ಮೀಮಾಂಸಾ. ಆಪ್ತ ಅಂದರೆ ಅರ್ಹಂತ ಪರಮೇಷ್ಠಿ, ಮೀಮಾಂಸ ಅಂದರೆ ವಿಚಾರ, ಆಪ್ತನ ಬಗ್ಗೆ ವಿಚಾರ ಮಾಡೋದು, ಆಪ್ತನ ಬಗ್ಗೆ ಪರಿಶೀಲನೆ ಮಾಡೋದು ಈ ಒಂದು ಸ್ತುತಿಯ ಮೂಲ ಆಕಾರ, ಮೂಲ ವಿಷಯ ಇದೆ ಏನ. ಈ ದೇವಾಗಮ ಸ್ತೋತ್ರ ತತ್ವಾರ್ಥ ಸೂತ್ರ ಪಂಚಮ ಕಾಲದ ಕಲಿಕಾಲ ಸರ್ವಜ್ಞ ಭಗವಾನ್ ಕುಂದಕುಂದಾಚಾರ್ಯರು ರಚನೆ ಮಾಡಿರುವಂತಹ
ಅಥವಾ ಕುಂದುಕುಂದ ಆಚಾರ್ಯರ ಪಟ್ಟ ಶಿಷ್ಯರಾದಂತಹ ಉಮಾಸ್ವಾಮಿ ರಚನೆ ಮಾಡಿರುವಂತಹ ಯಾವ ತತ್ವಾರ್ಥ ಸೂತ್ರ ಗ್ರಂಥ ಇದೆ, ಈ ತತ್ವಾರ್ಥ ಸೂತ್ರದ ಮೇಲೆ ಸಹಸ್ರಾರು ಟೀಕಾ ಗ್ರಂಥಗಳ ರಚನೆ ಆಗೋಗಿದೆ. ಅತಿ ಹೆಚ್ಚು ಟೀಕಾ ಗ್ರಂಥಗಳು ಈ ಗ್ರಂಥದ ಮೇಲೆ ರಚನೆ ಆಗಿದೆ. ನಾವೆಲ್ಲ ಸ್ವಲ್ಪ ಚರ್ಚೆ ಕೂಡ ಮಾಡಿದ್ದೇವೆ. ಈ ತತ್ವಾರ್ಥ ಸೂತ್ರ ಗ್ರಂಥದ ಮೇಲೆ ಒಂದು ಅದ್ಭುತವಾದ ಗ್ರಂಥವನ್ನು ಈ ಸಮಂತಭದ್ರಾಚಾರ್ಯ ರಚನೆ ಮಾಡಿದ್ರು. ಅದರ ಹೆಸರು ಗಂಧಹಸ್ತಿ ಮಹಾಭಾಷ್ಯ. ಗಂಧಹಸ್ತಿ ಮಹಾಭಾಷ್ಯದ ಉಲ್ಲೇಖಗಳು ಮಾತ್ರ ಸಿಗುತ್ತೆ, ಆದರೆ ಸಂಪೂರ್ಣ ಗ್ರಂಥ ಉಪಲಬ್ಧ ಇಲ್ಲ. ಸಂಪೂರ್ಣ ಗ್ರಂಥ ಯಾವಾಗ ಉಪಲಬ್ಧ ಆಗುತ್ತೆ ಗೊತ್ತಿಲ್ಲ, ಆದರೆ ಸದ್ಯಕ್ಕಂತೂ ಸಂಪೂರ್ಣ ಗ್ರಂಥ ಉಪಲಬ್ಧ ಇಲ್ಲ. ಆದರೆ ಈ ಗ್ರಂಥದ ಗಂಧಹಸ್ತಿ ಮಹಾಭಾಷ್ಯ ಗ್ರಂಥದ ಯಾವ ಮಂಗಲಾಚರಣೆ ಇದೆ, ಆ ಮಂಗಲಾಚರಣೆ ನಮಗೆ ಸಿಗುತ್ತೆ. ಅದರ ಹೆಸರೇ ದೇವಾಗಮ ಸ್ತೋತ್ರ. ಈ ದೇವಾಗಮ ಸ್ತೋತ್ರ ತತ್ವಾರ್ಥ ಸೂತ್ರದ ಯಾವ ಮಂಗಲಾಚರಣೆ ಇದೆ, ಆ ಮಂಗಲಾಚರಣೆಯ ಟೀಕೆಯ ರೂಪದಲ್ಲಿ, ಮಂಗಲಾಚರಣೆಯ ವ್ಯಾಖ್ಯೆಯ ರೂಪದಲ್ಲಿ ಬರೆದಿರುವಂಥ ಒಂದು ಟೀಕೆ ಇದೆ. ತತ್ವಾರ್ಥ ಸೂತ್ರದ ಮಂಗಲಾಚರಣೆಯ ಟೀಕೆನೇ ಇಷ್ಟು ವಿಸ್ತೃತವಾಗಿದೆ ಅಂತ ಹೇಳಿದ್ರೆ, ಇಡೀ ತತ್ವಾರ್ಥ ಸೂತ್ರದ ಒಂದು ಟೀಕೆ ಎಷ್ಟು ವಿಸ್ತೃತವಾಗಿದ್ದಿರ್ಬೋದು, ಎಂತಹ ಅದ್ಭುತವಾದ ಟೀಕೆ ಆಗಿರ್ಬೋದು ಅನ್ನೋದನ್ನು ನಾವು ಅನುಮಾನ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಸಂಪೂರ್ಣ ಗ್ರಂಥ ಅಂತೂ ನಮ್ಮ ಹತ್ರ ಉಪಲಬ್ಧ ಇಲ್ಲ, ಆದರೆ ಅನುಮಾನದಿಂದ ನಾವು ಖಂಡಿತವಾಗಿಯೂ ಊಹೆ ಮಾಡ್ಬೋದು. ಇದು ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂತಹ ಒಂದು ಅದ್ಭುತವಾದ ಗ್ರಂಥ ಆಗಿತ್ತು. ಆದರೂ ದುರದೃಷ್ಟವಶದಿಂದ ಈ ಗ್ರಂಥ ಈಗ ಲಭ್ಯ ಇಲ್ಲ. ಆದರೆ ಇದರ ಯಾವ ಮಂಗಲಾಚರಣೆ ಇದೆ, ಆ ಮಂಗಲಾಚರಣೆ ದೇವಾಗಮ ಸ್ತೋತ್ರದ ರೂಪದಲ್ಲಿ ನಮಗೆ ಲಭ್ಯ ಇದೆ. ಅದನ್ನು ಆಧರಿಸಿ ನಾವು ನಾಳೆಯಿಂದ ಸ್ವಲ್ಪ ಸ್ತುತಿಯ, ಜೈನ ಧರ್ಮದ ಸ್ತುತಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡೋದಿದೆ. ಅದರ ಜೊತೆಗೆ ಮುಂದಿನ ಕೆಲವು ಪದ್ಯಗಳ ನಂತರ ಕೆಲವು ವಿಶೇಷ ಸಿದ್ಧಾಂತಗಳು ಕೂಡ ಇದರಲ್ಲಿ ಬರುತ್ತೆ. ಉದಾಹರಣೆಗೆ 4 ಅಭಾವಗಳ ಚರ್ಚೆ ಬರುತ್ತೆ. ಸೊ ಇವೆಲ್ಲವುಗಳ ಚರ್ಚೆಯನ್ನು ಕ್ರಮೇಣವಾಗಿ ನಾವು ಮಾಡ್ತಾ ಹೋಗೋದಿದೆ. ವಿಶೇಷ ಆಸಕ್ತಿ ಉಳ್ಳವರು, ವಿಶೇಷ ಏನು, ನನ್ನ ಸಲಹೆ ಎಲ್ಲರಿಗೂ ಕೂಡ ಈ ದೇವಾಗಮ ಸ್ತೋತ್ರವನ್ನು ನಾವು ಓದಿಕೊಂಡು ಅಧ್ಯಯನವನ್ನು ಮಾಡಿಕೊಂಡು ಪುನಃ ಸ್ವಾಧ್ಯಾಯ ಕೇಳಲಿಕ್ಕೆ ನಾವೆಲ್ಲರೂ ಒಟ್ಟುಗೂಡಿದ್ರೆ ಈ ಸ್ವಾಧ್ಯಾಯದ ಮತ್ತಷ್ಟು ಲಾಭಗಳನ್ನು ನಾವು ತಗೋಬೋದಿದೆ. ಹಾಗಾಗಿ ನಾವು ಅಧ್ಯಯನವನ್ನು ಓದಿಕೊಂಡು ಅದರ ವಿವರಣೆಯನ್ನು ಅರ್ಥ ಮಾಡಿಕೊಂಡು ಸ್ವಾಧ್ಯಾಯದಲ್ಲಿ ಭಾಗವಹಿಸಿದ್ರೆ ಮತ್ತಷ್ಟು ಲಾಭ ನಮಗೆ ಆಗುತ್ತೆ ಅನ್ನೋದು ನನ್ನ ಒಂದು ಸಲಹೆ ಇದೆ. ಹಾಗಾಗಿ ಆ ರೀತಿ ಮಾಡಿದ್ರೆ ಒಳ್ಳೆಯದು. ಈಗಿನ ಸಮಯ ಆಗಿದೆ, ಹಾಗಾಗಿ ಇವತ್ತಿನ ಸ್ವಾಧ್ಯಾಯವನ್ನು ನಾವು ಇಲ್ಲೇ ವಿರಾಮ ಮಾಡೋದಿದೆ. ನಾಳೆಯಿಂದ ದೇವಾಗಮ ಸ್ತೋತ್ರದ ಚರ್ಚೆ ಮಾಡೋದಿದೆ. ಆ ಮೂಲಕ ಎಲ್ಲರೂ ಕೂಡ ನಾವು ತತ್ವ ನಿರ್ಣಯವನ್ನು ಮಾಡಿ